4 ಜನ ಸ್ನೇಹಿತರು ಹೋಗ್ತಾ ಇದ್ರು. ಬೆಟ್ಟದ ಇಕ್ಕೆಲಗಳಲ್ಲಿ ಬಸ್ ಹೋಗ್ತಾ ಇದೆ. ಆ ಬಸ್ನ 4 ಜನ ಸ್ನೇಹಿತರೊಳಗೆ ಒಬ್ಬ ಏನಂದ್ಬಿಟ್ಟ ಡ್ರೈವರ್ಗೆ, ಇಳಿದು ಬಿಡುನ್ಲೇ ಇಲ್ಲಿ ಅಂತ. ಕಾಡಿನ ಮಧ್ಯದಲ್ಲಿ ಇಳಿದ್ರೆ ಹುಲಿ ಸಿಂಹಗಳು ಬರ್ತಾವ, ಬೇಡ ಅಂತ ಹೇಳಿದ. 3 ಜನ ಇಲ್ಲ ಇಳಿದು ಬಿಡುನು ಅಂತ. ಇಳಿದು ಬಿಡುನು ಅನ್ನೋದ್ರಾಗ ಬ್ಯಾಡ ಅಂದ್ರೆ ಒಬ್ಬ ಏನಂದ್ಬಿಟ್ಟು, ಲೇ ಒಂದು ಕರ್ನಾಲಿಗೆ ಐತಿ ಮೊದ್ಲ, ಸುಮ್ಮನೆ ಇಳಿದು ಬಿಡು, ಎಲ್ಲಿ ಕಿರಿಕಿರಿ ಅವನ ಜೊತೆ. ಆಯ್ತು ಅಂತ ತಿಳ್ಕೊಂಡು ಡ್ರೈವರ್ಗೆ ಹೇಳ್ತಾರೆ, ಸ್ಟಾಪ್ ನಾವು ಇಳಿತೇವೆ. ಇಡೀ ಬಸ್ನವ್ರು ಎಲ್ಲರೂ ಬೈತಾರೆ. ಏನಂತಂದ್ರೆ, ಲೇ ಆ ಹುಚ್ಚನ ಇಳಿಯಾಕ್ತೀರಿ ನೀವು, ಇಲ್ಲಿ ಕಾಡಿನಾಗ ಎಲ್ಲಿ ಇಳಿಯೋರು, ಊಟ ಎಲ್ಲಿ ನಿಮ್ದು, ಎಲ್ಲಿ ಸುಮಾರು ಒಂದು 50 ಕಿಲೋಮೀಟರ್ ದೂರ ಬಂದೆವು, ನಡ್ಕೋತ ಹೋಗೋರ ಹೋಗ್ತೀರಿ ನೀವು ಅಂತೆಲ್ಲ ಹೇಳಿದ್ರು ಕೂಡ ಇಡೀ ಬಸ್ನವ್ರು ಎಲ್ಲರೂ 4 ಜನರಿಗೆ ಬೈತಾರೆ. ಅವ ಮಗ ಯಾವ ಇಳಿಸಕತ್ತಲ್ಲ, ಅವ್ಗೆ ಹಠಾನ ಇಳಿಸಬೇಕು ಇವ್ರನ್ನಂತ. ಇಳಿಸಿದ. ಬಸ್ ಇಳಿತು. ಬಸ್ ಒಂದು 10 ಸೆಕೆಂಡ್ ಮುಂದೆ ಹೋಯ್ತು. ಇನ್ನೂ ಒಂದು 100 ಮೀಟರ್ ಹೋಗಿಲ್ಲ, ಬೆಟ್ಟದ ಎತ್ತರದ ಪರ್ವತದಿಂದ ದೊಡ್ಡ ಬಂಡೆಗಲ್ಲು ಬಂದು ಬಸ್ಸಿನ ಮೇಲೆ ದಪ್ಪಣ ಬಿದ್ದು ಬಿಡ್ತು. ಬಸ್ನಲ್ಲಿರ್ತಕ್ಕಂಥ ಎಲ್ಲರೂ ಫಿನಿಶ್, ಸತ್ರು. ಹಬ್ಬ, ಇಳಿದವ್ರು 4 ಜನ ಪರಿಸ್ಥಿತಿ ಹಂಗಿರ್ಬಾರ್ದು. ಈಗ 3 ಜನ ಓಡಿ ಬಂದು ಅವ್ನ ಕಾಲಿಗೆ ಬಿದ್ರು. ಯಾಕೆ ಇಳಿಸಿದ್ಲ ಪುಣ್ಯಾತ್ಮ? ಯಪ್ಪ ದೇವ್ರೇ, ನೀನ್ ನಿಜವಾಗ್ಲೂ ನನ್ನ ಜೀವದ ಗೆಳೆಯ ಅಲ್ಲ, ಜೀವ ಕೊಟ್ಟ ಗೆಳೆಯ ಅಂತ ಒಬ್ಬ ಬಿದ್ದ. ಇನ್ನೊಬ್ಬ ಹೇಳಿದ, ದೋಸ್ತ್ ನೀ ಪ್ರಾಣ ಸ್ನೇಹಿತ ಅಂತ ಸುಮ್ಮನೆ ಅಂತಿದ್ಯಾ, ಇವತ್ತು ಪ್ರಾಣ ಕೊಟ್ಟ ಸ್ನೇಹಿತ ಅಂತ ಅವ ಬಿದ್ದ. ಇನ್ನೊಬ್ಬ ಹೇಳಿದ, ನಮ್ಮ ಅವಾಗ ಹೇಳಾರ್ದೆ ಬಂದಿದ್ದಿಲ್ಲ, ವಾಪಸ್ ನಮ್ಮವನ್ ಮುಖ ನೋಡುವಂಗ್ ಮಾಡಿದಂತ ಇನ್ನೊಬ್ಬ ಬಿದ್ದ. ಆ 3 ಜನರ ಖುಷಿ ಯಾರಂದ್ರೆ, ನನ್ನ ಸ್ನೇಹಿತ, ಪ್ರಾಣ ಸ್ನೇಹಿತನಿಂದ ನಮ್ಮ 3 ಜನರ ಪ್ರಾಣ ಉಳಿಯಿತು, ನಾವೆಂತ ಲಕ್ಕಿ ಫೆಲೋಗಳು ಅಂತ ಖುಷಿ ಅವ್ರಿಗೆ. ಹೆಂಗಂದ್ರೆ ಮರು ಜೀವ, ಮತ್ತೊಂದು ಜನ್ಮ ಎತ್ತಿ ಬಂದಟ್ಟು ಖುಷಿ ಪಟ್ರೆ, ಯಾವ ಪುಣ್ಯಾತ್ಮನ ಕಾಲ ಬಿದ್ದಿದ್ರಲ್ಲ ಆ ಪುಣ್ಯಾತ್ಮನ ಕಣ್ಣಂಚಿನಿಂದ ಕಣ್ಣೀರ ಹನಿ ಧಾರಾಕಾರವಾಗಿ ಹರಿತಾ ಇತ್ತು. ಥಿಂಕ್ ಡಿಫ್ರೆಂಟ್. ಅವ ಹೇಳ್ತಾನೆ, 3 ಜನರಲ್ಲೇ ಸ್ಟೂಪಿಡ್ ಫೆಲೋಗಳೇ ಎದ್ದೇಳಿ, ನಿಮ್ಮ 3 ಜನರ ಪ್ರಾಣ ಉಳಿಸಿದ ಪ್ರಾಣ ಸ್ನೇಹಿತ ನಾನನ್ನುವಂತ ಹೆಮ್ಮೆ ನನಗಿಲ್ಲ. ನೀವು ಅನ್ಕೊಂಡಿದ್ರೆ ಖುಷಿ ಪಡಕತ್ತೀರಿ, ನಿಮ್ಮ 3 ಜನರ ಪ್ರಾಣ ಉಳಿಸಿದ ಪ್ರಾಣ ಸ್ನೇಹಿತ ನಾನಲ್ಲ, ಆ 53 ಜನರ ಪ್ರಾಣಕ್ಕೆ ಯಮ ಕಿಂಕರನಾಗಿ ಕಾಡಿದ್ದು ನಾನು ಅನ್ನುವಂತ ಪಶ್ಚಾತ್ತಾಪ ಕಾಡ್ತಾ ಇದೆ. ಎಲ್ಲರೂ ಶಾಕ್ ಆಗತ್ತ, ಆಶ್ಚರ್ಯ ಆಗತ್ತ. ಏನು ಆಯ್ತು, ಅವ್ರಿಗೆ ಸಾಯ ಅಂತ ಹೇಳಿದ್ದೇನೆ, ನೋ, ಅವರ ಸಾವಿಗೆ ನಾನು ಕಾರಣ ಅಂತ ಹೇಳ್ತಾನೆ. ಹೇಗೆ? ಅವಾಗ ಎಕ್ಸ್ಪ್ಲೇನ್ ಮಾಡ್ತಾನೆ, ಫ್ರೆಂಡ್, ನಾನು ಬಸ್ಸನ್ನು ಸ್ಟಾಪ್ ಮಾಡಿ ಇಳಿಸಿದೆ, ನೀವು 3 ಜನ ಬದುಕೊಂಡ್ರಿ, ಅವ್ರು ಸತ್ರ ಅಂತ ಹೇಳ್ತಾ ಇದ್ದಿರಲ್ಲ. ಬಸ್ಸನ್ನು ಸ್ಟಾಪ್ ಮಾಡಿ ನಾವು ಇಳಿಲಿಕ್ಕೆ ತೆಗೆದುಕೊಂಡಂತ ಸಮಯ 10 ಸೆಕೆಂಡ್ ಗೊತ್ತಿರಲಿ. ಬಸ್ಸನ್ನು ಸ್ಟಾಪ್ ಮಾಡಿ ನಿಲ್ಲಿಸಿ ಬಸ್ಸಿನಿಂದ ನಾವೆಲ್ಲರೂ ಇಳ್ಕೊಂಡು ಬಸ್ ಮತ್ತೆ ಸ್ಟಾರ್ಟ್ ಆಗ್ಬೇಕಾದ್ರೆ ನಾವು ತೆಗೆದುಕೊಂಡಿದ್ದು 10 ಸೆಕೆಂಡ್. ಒಂದು ವೇಳೆ ನಾನು ಬಸ್ಸನ್ನು ನಿಲ್ಲಿಸದಿದ್ದರೆ ಆ 10 ಸೆಕೆಂಡ್ ನಲ್ಲಿ ಇನ್ನಷ್ಟು ಮುಂದೆ ಹೋಗಿ ಕಲ್ಲು ಹಿಂದೆ ಬೀಳ್ತಿತ್ತು, ಬಸ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಉಳಿತಿದ್ರು. ಆ ಪಾಪ ಪ್ರಜ್ಞೆ ನನಗಿದೆ ಅಂತ ಹೇಳ್ತಾ ಇದ್ದ. ದಿಸ್ ಈಸ್ ದ ಥಿಂಕ್ ಡಿಫ್ರೆಂಟ್. ವಿಭಿನ್ನವಾಗಿ ಆಲೋಚಿಸಿ, ನಾನೇ ರೈಟು, ನಾನೇ ಮಾಡಿದ್ದೆ ಸರಿ ಅನ್ನುವಂಥ ಆಲೋಚನೆ ಭ್ರಮಾಲೋಕದಿಂದ ಕೆಳಗಡೆ ಬನ್ನಿ, ವಾಸ್ತವ ಲೋಕಕ್ಕೆ ನಿಮ್ಮನ್ನು ನೀವು ಒಗ್ಗಿಸಿಕೊಡಿ ಅಂತ ಹೇಳ್ತಾ, ಸರ್ ಹೇಳಿದ್ರು ಸಂವಾದ ಕಾರ್ಯಕ್ರಮ ಅಂತಲ್ಲ, ಬರೀ ವಾದ ಕಾರ್ಯಕ್ರಮ ಆಗ್ತಾ ಇದೆ. ಇದು 1 ವೇ ಆಗ್ತಾ ಇದೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅವ್ರ ಹೆಸರನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನೀವು ಅವ್ರ ಹೆಸರು ನಿಮ್ಮ ಉಸಿರಿನೊಳಗಿದೆ ಅಂತ ಗೊತ್ತು, ನಾನೇನು ಹೇಳಿದ್ರಿ ಹೆಸರು. ಸೊ ಎಲ್ಲ ವೇದಿಕೆ ಮತ್ತು ನಿಮ್ಗೆಲ್ಲರಿಗೂ ಕೂಡ ಕಾಲು ನೋಯ್ತಾ ಇದ್ರು ಕೂಡ ಕಿವಿಗಳನ್ನು ನಿಮಿರಿಟ್ಕೊಂಡು ಕೇಳ್ತಾ ಇದ್ದಿರಲ್ಲ, ನಿಮ್ಮ ಹೃದಯಗಳಿಗೆ ನನ್ನ ಹೃದಯಪೂರ್ವಕವಂತ ನಮನಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ದೂರದ ಬಿಜಾಪುರದಿಂದ ಇಲ್ಲಿಯವರೆಗೆ ನನ್ನನ್ನು ಕರೆಸಿ ಈ ಅಲ್ಪನಿಗೂ ಕೂಡ ಇಷ್ಟೆಲ್ಲ ದೊಡ್ಡವರ ಎದುರಿಗೆ ದಂಡನನ್ನು ಕೂಡ ಪ್ರದರ್ಶನ ಮಾಡಿಸಿದಂತ ಬಾಬು ರೆಡ್ಡಿ ಸರ್ ಮತ್ತು ನಮ್ಮ ಚಿಗುರು ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಎಲ್ಲರಿಗೂ ಕೂಡ ನನ್ನ ಹಣೆ ಮಣಿದ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನ್ನ ನಾಡ ಕಟ್ಟುವ ನಾಡಪ್ರಭುಗಳು, ಮುಂದಿನ ಭಾವಿ ದೇಶವನ್ನು ಆಳ್ತಕ್ಕಂಥ ನಾಯಕರು, ನಿಮ್ಮೆಲ್ಲರಿಗೂ ಕೂಡ ನನ್ನ ಮಾತಿನಲ್ಲಿ ಆಗ್ತಕ್ಕಂಥ ಯಾವುದೇ ಲೋಪದೋಷಗಳಿದ್ರೆ ನನ್ನ ಜೊತೆನೆ ಕಳಿಸಿ ಅಂತ ಹೇಳ್ತಾ, ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನ ನೆನ್ಪಿಟ್ಕೊಳ್ಳಿ. ತಪ್ಪುಗಳು ಯಾರೇ ತಪ್ಪು ಮಾಡಲಿ ಆ ತಪ್ಪನ್ನು ಅವ್ರಿಗೆ ಹೇಳ್ರಿ. ನಿಮ್ಮ ವೀಕ್ನೆಸ್ ಏನು ಗೊತ್ತಾ, ಯಾವ ತಪ್ಪು ಮಾಡ್ತಾನಲ್ಲ ಅವನೊಬ್ಬನ ಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಅದಕ್ಕೆ ಒಂದು ಸ್ಲೋಗನ್ ಬರ್ಕೊಂಡಿನಿ, ನನ್ನ ತಪ್ಪುಗಳನ್ನು ನನಗೆ ಮಾತ್ರ ಹೇಳಿ, ಬೇರೆಯವರಿಗಲ್ಲ. ಏಕೆಂದರೆ ತಿದ್ದಿಕೊಳ್ಳಬೇಕಾದವನು ನಾನೇ ಹೊರತು ಬೇರೆಯವರಲ್ಲ. ಸೊ ನೀವು ಕೂಡ ಬೇರೆಯವ್ರಿಗೆ ಹೇಳ್ಬೇಡಿ, ನನ್ನ ತಪ್ಪುಗಳನ್ನು ನನಗೆ ಹೇಳಿ, ನಾನು ತಿದ್ದುಕೊಳ್ಳಿಕ್ಕೆ ಸದಾ ಸಿದ್ಧ. ನಿಮ್ಮನ್ನು ಕೂಡ ತಿದ್ದಲಿಕ್ಕೆ ಎಲ್ಲ ಚಿಗುರು ಸಂಸ್ಥೆ ಇದೆ. ಚಿಗುರು ಸಂಸ್ಥೆ ಮತ್ತಷ್ಟು ಚಿಗುರು ಹೊಡೆದು ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಬ್ಬ ಆಶ್ರಯದಾತರಾಗಿ ಸಂಸ್ಥೆಯಾಗಿ ಬೆಳೀಲಿ. ಇನ್ನೂ ನಾಡಿನ ಉದ್ದಕ್ಕೂ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಈ ಚಿಗುರು ಸಂಸ್ಥೆಯ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳ ಮೊದಲ ಸಾಲಿನಲ್ಲಿ ನಿಲ್ಲಿ ಅಂತಿಕೊಂಡು ಶುಭ ಹಾರೈಸ್ತಾ
ತಮಗೂ ಕೂಡ ಅತಿ ಶೀಘ್ರದಲ್ಲೇ ಈ ವೇದಿಕೆಯಲ್ಲಿ ಒಂದು ಚೇರು ರಿಸರ್ವ್ ಆಗಲಿ, ಬುಕ್ ಆಗಲಿ, ಆ ನಿಟ್ಟಿನಲ್ಲಿ ತಾವು ಬುಕ್ಗಳನ್ನು ಓದಲಿ ಅಂತ ತಮಗೂ ಕೂಡ ಶುಭ ಹಾರೈಸ್ತಾ ನನ್ನ ಇತಿಮಿತಿ ಇಲ್ಲದಂಥ ತೊದಲು ನುಡಿಗಳನ್ನು ಬದಲು ಮಾಡದೆ ನನ್ನ ಮಾತುಗಳಿಗೆ ವಿರಾಮ ಕೊಡಲಿಕ್ಕೆ ಆರಾಮಾಗಿ ಕುತ್ಕೊಂಡು ಆಶೀರ್ವಾದ ಮಾಡಿದ್ರಲ್ಲ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮುಗಿದೊಮ್ಮೆ ವಂದನೆ, ಅಭಿವಂದನೆಗಳು. ಜೈ ಹಿಂದ್. ತಮ್ಮೆಲ್ಲ ಉತ್ಸಾಹಕ್ಕೆ ಮತ್ತು ತಮ್ಮೆಲ್ಲ ಶಾಂತಿ ಮತ್ತು ಅಭಿಮಾನಕ್ಕೆ ಇದುವರೆಗೂ ಶಕ್ತಿಯನ್ನು ನೀಡಿ ನಕಾರಾತ್ಮಕ ಚಿಂತನೆಗಳುಳ್ಳವರನ್ನು ಸಾಧ್ಯವಾದಷ್ಟು ದೂರವಿಡಿ. ಅಂಥವರು ನಮ್ಮ ಆತ್ಮವಿಶ್ವಾಸವನ್ನು ಸಾಯಿಸಿಬಿಡುತ್ತಾರೆ. ನಮ್ಮ ಏಳಿಗೆಗಾಗಿ ಸದಾ ಪ್ರೋತ್ಸಾಹಿಸುವ ಜೀವದ ಗೆಳೆಯರನ್ನು ಸದಾ ಜೊತೆಯಾಗಿಸಿಕೊಟ್ರಿ. ಸವಾಲುಗಳಿದ್ದರೆ ಜೀವನದಲ್ಲಿ ಮತ್ತು ನಮ್ಮ ಜೀವನ ಆರಂಭಿಸಿರೋದು. ಈ ಸವಾಲುಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಎಷ್ಟು ಎನ್ನುವಂಥ ಶಕ್ತಿ ನಮಗೊಲಿದು ಬರುತ್ತದೆ ಎನ್ನುವಂತಹ ಮಾತಲ್ಲಿ ಬದುಕಿನುದ್ದಕ್ಕೂ ನಾವು ಕಳೆದಂತಹ ಆ ಜೀವನದ ಆದಿ ಮತ್ತು ತಾವು ಕಳೆದಂತಹ ಬಾಲ್ಯ, ತಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಡೆಸಿದಂತಹ ತಯಾರಿ ಹಾಗೂ ಬದುಕ ಹಾದಿಯಲ್ಲಿ ಕಂಡುಂಡಂತಹ ಸಿಹಿ ಕಹಿ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಶ್ರೀಯುತ ಶಂಕರ್ ಬೆಳ್ಳುಬ್ಬಿ ಗುರುಗಳಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಬಹುಶಃ ಬಹಳ ದಿನಗಳಾಗಿದ್ದು ಸರ್ ಮಾತು ಕೇಳಲಾರ್ದ ಅನ್ನುವಂಥದ್ದು. ಈ ಒಂದು ಚಿಗುರು ಸಂಸ್ಥೆಯ ಸಂವಾದ ಕಾರ್ಯಕ್ರಮ ನಮ್ಮೆಲ್ಲರ ಒಂದು ಬದುಕ ಹಾದಿಯಲ್ಲಿ ನೆನಪ ಬುತ್ತಿಯನ್ನು ಏನು ಕಟ್ಟು ನಮ್ಮನ್ನು ಉದ್ದೇಶಿಸಿ ಮತ್ತು ಸ್ಪರ್ಧಾರ್ಥಿಗಳನ್ನು ಉದ್ದೇಶಿಸಿ ತನ್ನೆರಡು ಭಾವನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಂತ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಶ್ರೀ ಶಂಕರ್ ಬೆಳ್ಳುಬ್ಬಿ ಸರ್ ಅವರೇ ಹಾಗೂ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ಬಾಬು ರೆಡ್ಡಿ ಅವರೇ ಹಾಗೂ ಚಿಗುರು ಸಂಸ್ಥೆಯ ಎಲ್ಲ ಅಧ್ಯಾಪಕ ವೃಂದದವರೇ ಹಾಗೂ ಇಲ್ಲಿ ಏನನ್ನಾದರೂ ಒಂದು ಜೀವನದಲ್ಲಿ ಸಾಧಿಸಿ ತಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಗುರಿಯನ್ನು ತಲುಪಲು ಹಾಗೂ ತಮ್ಮ ಜೀವನ ಎಂಬ ಈ ರಣರಂಗದಲ್ಲಿ ಯಶಸ್ಸನ್ನು ಸಾಧಿಸಲು ಬಂದಿರತಕ್ಕಂತಹ ಪ್ರಿಯ ಸ್ಪರ್ಧಾತ್ಮಕ ಮಿತ್ರರೇ, ನಿಮಗೆ ಗೊತ್ತಿರುವ ಹಾಗೆ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ಯಶಸ್ಸನ್ನು ಸಾಧಿಸಲು ಬಹಳಷ್ಟು ಶಾಪಗಳಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಈ ಯಶಸ್ಸನ್ನು ಸಾಧಿಸಲು ನಾವೆಲ್ಲರೂ ಏನು ಮಾಡ್ತಾ ಇದ್ದೇವೆ? ಈ ಯಶಸ್ಸನ್ನು ಸಾಧಿಸಬೇಕಾದರೆ ಯಶಸ್ಸಿನ ಗುಟ್ಟುಗಳೇನು? ಪ್ರತಿಯೊಬ್ಬರು ಕೂಡ ಒಂದಿಲ್ಲ ಒಂದು ಎಕ್ಸಾಮ್ ಅನ್ನು ನೀವು ಅಟೆಂಪ್ಟ್ ಮಾಡಿರ್ತೀರಿ. ಅದರಲ್ಲಿ ಸಾಕಷ್ಟು ಜನರು ಕೂಡ ಒಂದು ವೈಫಲ್ಯವನ್ನು ಅನುಭವಿಸ್ತಾ ಇರ್ತೀರಿ. ಪ್ರತಿಯೊಬ್ಬರು ಕೂಡ ಒಂದೇ ಎಕ್ಸಾಮ್ ಅಲ್ಲಿ ಕೂಡ ಸಕ್ಸಸ್ ಆಗಿರ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಅಂತ ನಾನು ಅನ್ಕೊಂತಿದ್ದೇನೆ. ಹಾಗಾದರೆ ನಾವು ವೈಫಲ್ಯವನ್ನು ಯಾವ ರೀತಿ ಮೆಟ್ಟಿ ನಿಲ್ಲಬೇಕಾಗಿದೆ ಎಂತಕ್ಕಂಥ ಪ್ರಶ್ನೆ ಬಂದಾಗ, ವೈಫಲ್ಯ ಮೆಟ್ಟು ನಿಲ್ಲಬೇಕಾದ್ರೆ ಮೊದಲು ಸರಿಯಾದವಾದಂಥ ಒಂದು ಸಮಯದ ಸದ್ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಸರಿಯಾದ ಸಮಯ ಸದ್ಬಳಕೆ ಅಂದ್ರೆ ಹೇಗೆ? ಯಾರು ಸಮಯವನ್ನು ಗೌರವ ಕೊಡ್ತಾರೆ ಅವರನ್ನು ನಡಿ ಸಮಾಜವೇ ಗೌರವಿಸ್ತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ವ್ಯಕ್ತಿ ಕಠಿಣವಾದಂತಹ ಪರಿಶ್ರಮ ಪಡಬೇಕು, ನಿರ್ದಿಷ್ಟವಾದಂತಹ ಗುರಿಗಳನ್ನು ಹೊಂದಬೇಕು. ಇಂಥವೆಲ್ಲ ಸಾಧಿಸಿದಾಗ ಮಾತ್ರ ನಾವು ಒಂದು ಉನ್ನತವಾದಂತಹ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಓದಿನಲ್ಲಿ ನಿರಂತರತೆ ಕಡಿಮೆ ಆಗ್ತಾಯಿದೆ ಇತ್ತೀಚೆಗೆ. ಎಲ್ಲೋ ಒಂದು ಜಾಬ್ ಕರೆದಾಗ ಮಾತ್ರ ಒಂದು 3 ತಿಂಗಳು 2 ತಿಂಗಳು ಬಂದು ಕೋಚಿಂಗ್ ಹೋಗಿ ಅಟೆಂಡ್ ಮಾಡೋದು, ನಂತರ ಓದೋದು, ಇದೆಲ್ಲ ಇಷ್ಟೆಲ್ಲ ಸಾಕಾಗೋದಿಲ್ಲ ಅಂತ ನಾನು ಒಪಿನಿಯನ್.
ಮುಖ್ಯವಾಗಿ ನಿರಂತರತೆ ಇರಬೇಕು. ಎಲ್ಲೇ ಪಾರ್ಟ್ ಟೈಮ್ ಆಗಲಿ ಫುಲ್ ಟೈಮ್ ಅಲ್ಲಿ ಜಾಬ್ ಮಾಡಬೇಕಾದ್ರೆ ನಿರಂತರತೆ, ಕನಿಷ್ಠ ಒಂದು ದಿನಕ್ಕೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಎಲ್ಲೇ ಕೆಲಸ ಮಾಡಿದ್ರು ಕೂಡ 3 ಅವರ್ ಆದ್ರೂ ಕೂಡ ನೀವು ಈ ಅಭ್ಯಾಸಕ್ಕೆ ನೀವು ತೊಡಗಿದ್ರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗ್ತದೆ ಅಂತ ನಾನು ಹೇಳ್ಕೊತಿದ್ದೀನಿ. ಡಾಕ್ಟರ್ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ, ಸ್ಮಾಲ್ ಏಮ್ ಈಸ್ ಕ್ರೈಮ್ ಅಂತ ಹೇಳ್ತಾರೆ. ಅಂದ್ರೆ ಸಣ್ಣ ಸಣ್ಣ ನಾವು ಏನು ಗುರಿಗಳನ್ನು ಹೊಂತೀವಲ್ಲ ಅದು ಬಹಳಷ್ಟು ಒಂದು ಅಪರಾಧ ಅಂತ ಹೇಳ್ತಾರೆ. ಏಕೆಂದ್ರೆ ನಾನೇ ನೋಡಿ ಉದಾಹರಣೆ, ನಾನು KS ಅಧಿಕಾರಿ ಇರಬೇಕಂತ ಬಹಳಷ್ಟು ಒಂದು ಆಸೆ ಹೊಂದಿದ್ದೆ. ಬಟ್ ನಾನೇನು ಮಾಡೋದಂದ್ರೆ ಪ್ರಯತ್ನ ಹೆಚ್ಚಿಗೆ ಆಗಲಿಲ್ಲ ನನ್ನಿಂದ. ಸಬ್ ಇನ್ಸ್ಪೆಕ್ಟರ್ ಮಾತ್ರ ಆಗಕ್ಕೆ ನನ್ನಿಂದ ಸಾಧ್ಯ ಆಯಿತು. ನಾನೇನಾದ್ರೂ ಒಂದು IAS ಆಗ್ಬೇಕಂತ ಕನಸು ಕಟ್ಟಿದ್ದೆ ಆದರೆ ಇವನ್ KS ಆಫೀಸರ್ ಕೂಡ ಆಗ್ತೀನಿ ಅಂತ ಅನಿಸ್ತಿತ್ತು ನನಗೆ. ಅದಕ್ಕಾಗಿ ನಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ ಒಂದು ಅತ್ಯುನ್ನತವಾದಂಥ ಗುರಿಯನ್ನು ಹೊಂದಬೇಕು. ಆ ಗುರಿಯೆಡೆಗೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಪರಿಶ್ರಮವನ್ನು ಪಡಬೇಕು. ಜೊತೆಗೆ ಇಂಥ ಏನು ಕೋಚಿಂಗ್ ಸೆಂಟರ್ಗಳು ಇರ್ತಾವಲ್ಲ, ಇಲ್ಲಿರುವ ಅತ್ಯುತ್ತಮವಾದಂಥ ಫ್ಯಾಕಲ್ಟಿಗಳಿರ್ತಾರೆ, ಮಾರ್ಗದರ್ಶಕರಿರ್ತಾರೆ, ಅಂಥವರಿಂದ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ನಾವು ಒಂದು ಜ್ಞಾನವನ್ನು ಪಡೆದುಕೊಂಡಿದ್ದೆ ಆದರೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದಂತ ನಾನು ಹೇಳ್ತಿದ್ದೀನಿ. ನನ್ನ ವಿದ್ಯಾಗುರುಗಳು ಹೇಳ್ತಿದ್ರು, ನಾನು ಕಾಲೇಜ್ ಕಲಿಯುವಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಕೆಲಸಗಳಲ್ಲಿ ಮಹತ್ವದ ಕಾರ್ಯ ಅಡಗಿದೆ, ಆದರೆ ಎಲ್ಲ ಮಹತ್ವದ ಕಾರ್ಯಗಳು ಸಣ್ಣ ಕೆಲಸವಲ್ಲ ಅಂತ ಹೇಳ್ತಿದ್ರು. ಇದರ ಅರ್ಥ ಎಷ್ಟೇನೆ, ಒಬ್ಬ ವಿದ್ಯಾರ್ಥಿ ಆದವನು ಅಥವಾ ನಾನು ಏನು ಪ್ರಯತ್ನ ಪಟ್ಟಿನಂದ್ರೆ ಒಂದು ದಿನಕ್ಕೆ 10 ನನಗೆ ಇಂಗ್ಲೀಷ್ ಅಂದ್ರೆ ಕಠಿಣವಾದಂಥ ವಿಷಯವಾಗಿತ್ತು. 10 ಶಬ್ದಗಳನ್ನು ನಾನು ಏನಪ್ಪ ಅಂದ್ರೆ ರೈಟಿಂಗಲ್ಲಿ ಇಳಿಸಿ ನಾನು ಮನನ ಮಾಡ್ಕೋಬೇಕಾದ ಪ್ರಯತ್ನ ಪಟ್ಟಾಗ ಒಂದು ತಿಂಗಳಿಗೆ 10 ಅಂದ್ರೆ ಎಷ್ಟು ಐತ್ರಿ? 30 ಆಯ್ತು. 300 ಒಂದು ವರ್ಷಕ್ಕೆ ಎಷ್ಟು? 3200. ಹೀಗೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಕೂಡ ಸಣ್ಣ ಸಣ್ಣ ಕೆಲಸಗಳಲ್ಲಿ ಮಹತ್ವದ ಕಾರ್ಯ ಅಡಗಿದೆ, ಆದರೆ ಎಲ್ಲ ಮಹತ್ವದ ಕಾರ್ಯಗಳು ಸಣ್ಣ ಕೆಲಸವಲ್ಲ. ನಾವು ಯಾವುದೇ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಸಣ್ಣ ಕೆಲಸದಿಂದ ಸ್ಟಾರ್ಟ್ ಮಾಡ್ತೀವಿ, ಆದರೆ ಮೇಲ್ ನೋಡಿದಾಗ ಅದು ಏನಪ್ಪಾ ಅಂದ್ರೆ ಉನ್ನತವಾದಂತಹ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು ನೋಡ್ತೇವೆ. ಪ್ರತಿಯೊಬ್ಬರು ಕೂಡ ಒಂದು ಶಿಸ್ತುಬದ್ಧವಾದಂತಹ ಒಂದು ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವುದರ ಮೂಲಕ ಯಾವುದೇ ಒಂದು ಕಠಿಣವಾಗಿರ್ತಕ್ಕಂತಹ ಪರೀಕ್ಷೆಯನ್ನು ಯಶಸ್ಸಿನತ್ತ ಸಾಗಿ ತಮ್ಮ ಜೀವನವನ್ನು ಕೂಡ ಮುಂದೆ ಬಂದು ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಕೂಡ ಹಾಗೂ ಸಮಾಜಕ್ಕೆ ಒಂದು ಆದರ್ಶಪ್ರಾಯರಾಗಿ ಇರಲು ಸಾಧ್ಯವಾಗುತ್ತದೆ. ಈ ಒಂದು ಚಿಗುರು ಸ್ಪರ್ಧಾ ಸಂಸ್ಥೆ ಬಗ್ಗೆ ಹೇಳಬೇಕಾದರೆ ಇಲ್ಲಿ ಅತ್ಯುತ್ತಮವಾದಂಥ ಫ್ಯಾಕಲ್ಟಿ ವರ್ಗದವರು ಇದ್ದಾರೆ ಹಾಗೂ ಕಂಟಿನ್ಯೂ ಆಗಿರ್ತಕ್ಕಂಥ ಅತ್ಯುತ್ತಮವಾದಂಥ ಮಾರ್ಗದರ್ಶನ ಇಲ್ಲಿರ್ತಾ ಇದೆ ಮತ್ತು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂಥದ್ದು ನಾನು ಬಹಳಷ್ಟು ಸಾರಿ ಹಲವಾರು ಹುಡುಗರಿಂದ ಕೇಳಿ ಪಡೆದಿದ್ದೇನೆ. ಇಲ್ಲಿ ಏನು ತಾವೆಲ್ಲರೂ ಬಂದಿದ್ದೀರಲ್ಲ, ಸುಮಾರು ಸಾವಿರಾರು ಜನ ಸೇರಿದರೆ ತಾವೆಲ್ಲರೂ ಕೂಡ ಮುಂಬರುವ ದಿನಗಳಲ್ಲಿ ಎಲ್ಲ ಪರೀಕ್ಷೆಗಳಲ್ಲಿ ಕೂಡ ಯಶಸ್ಸನ್ನು ಸಾಧಿಸಿ ಈ ಒಂದು ಭಾವಿ ಅಧಿಕಾರಿಗಳಾಗಿ ತಮ್ಮ ಜೀವನದಲ್ಲಿ ಮುನ್ನಕ್ಕೆ ಕುಟುಂಬಕ್ಕೆ ಹಾಗೂ ಸಮಾಜಕ್ಕೆ ಕೀರ್ತಿಯನ್ನು ತರ್ತೀರಂತ ತಿಳ್ಕೊಂಡು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪ್ರಿಯ ಗೆಳೆಯ ಬಾಬು ರೆಡ್ಡಿ ಹಾಗೂ ನಿರ್ದೇಶಕರಿಗೆ ಮತ್ತು ಚಿಗುರು ಸಂಸ್ಥೆಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತನಾಡಿ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯತತ್ವಗಳನ್ನು ಮೈಗೊಂಡಿದ್ದರೆ ಯಶಸ್ಸನ್ನು ಸುಲಭವಾಗಿ ಸಾಧಿಸಬಹುದು ಎನ್ನುವ ಮಾದರಿಯಲ್ಲಿ ಪೊಲೀಸ್ ಭಾಷೆಯಲ್ಲಿ ನಮ್ಮೊಂದಿಗೆ ಮಾತನಾಡಿರ್ತಕ್ಕಂಥ ಶ್ರೀಯುತ ಸುಖಾನಂದ ಗುರುಗಳವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಕಾರ್ಯಕ್ರಮದ ಮುಂದಿನ ಮತ್ತು ಮಹತ್ವದ ಘಟ್ಟ ಏನು ಅಂದರೆ ಸಂವಾದ ಕಾರ್ಯಕ್ರಮ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರು ತಮ್ಮೊಂದಿಗೆ ಸಂವಾದದಲ್ಲಿ ತೊಡಗುತ್ತಾರೆ. ಆದರೆ ಈ ಸಂವಾದ ಕಾರ್ಯಕ್ರಮ ಹೇಗಿರಬೇಕು ಅನ್ನುವಂಥದ್ದು ನಾನೊಬ್ಬ ಉಪನ್ಯಾಸಕನಾಗಿ, ನಾನೊಬ್ಬ ಸ್ಪರ್ಧಾರ್ಥಿಯಾಗಿ ತಮಗೆ ಹೇಳೋದೇನು ಅಂತಹ ಪ್ರಶ್ನೆಗೆ ನಾವು ಉತ್ತರಿಸುವಂತಿರಲಿ ಏನು. ಯಾಕಂದರೆ ಕೆಲವೊಂದು ಉತ್ತರ ಸಿಗದೇ ಇರುವಂಥ ಪ್ರಶ್ನೆಗಳನ್ನು ಕೇಳಿ ನಮ್ಮನ್ನು ಪೇಚಾಟಕ್ಕೆ ಸಿಲುಕಿಸಬೇಡ್ರಿ ಎನ್ನುವಂಥದ್ದು. ಯಾಕಂದರೆ ಉತ್ತರ ಕೊಡಬೇಕು ಮಾದರಿಯಲ್ಲಿ ಉತ್ತರಿಸುವಂತ ಆಗಬಾರದು. ನಾ ಪ್ರಶ್ನೆ ಕೇಳಲೇಬೇಕಂತೇನು ಕೇಳಬೇಡ, ನಿನ್ನ ನಿಜವಾಗಲೂ ಆ ತೊಂದರೆ ನಿನ್ನಲ್ಲಿ ಎನ್ನುವುದಾಗಿ ಅಂತ ಪ್ರಶ್ನೆಯನ್ನು ಕೇಳು. ಹಾಗಾಗಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಶ್ರೀಯುತರಿಗೆ ಸಂವಾದ ಕಾರ್ಯಕ್ರಮಕ್ಕೆ ನಾವು ವೇದಿಕೆಯನ್ನು ಮಾಡಿಕೊಡ್ತೇನೆ. ಹಾಗಾಗಿ ಯಾರೇ ಪ್ರಶ್ನೆಗಳನ್ನು ಕೇಳಬೇಕಾಗಿದ್ರೆ ನೀವು ಅದೇ ಸ್ಥಳದಲ್ಲಿ ಎದ್ದು ನಿಂತು
ನಿನ್ನ ಹೆಸರನ್ನ ಹೇಳಿ ನಂತರ ನಿನ್ನ ಪ್ರಶ್ನೆ ಕೇಳಬೇಕು ಅನ್ನೋದು. ನನ್ನ ಹೆಸರು ಆಕಾಶ್ ಅಂತ, ಬೀದರ್ ಡಿಸ್ಟ್ರಿಕ್ಟ್ ಸರ್. ನಾನು ಸರ್ ನೀವು ಹೇಳ್ದಂಗೆ ನಾನು ಎಲ್ಲ ನಿಮ್ಮ ಮಾತುಗಳನ್ನ ಅರ್ಥ ಮಾಡ್ಕೊಂಡೆ. ಹಾಂ, ಆದರೆ ಬಟ್ ಸರ್ ನಾವು ಈಗ ಒಂದು ವೇಳೆ ನೀವೆಲ್ಲ ಹೇಳಿದ್ರೆ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಒಂದು ವೇಳೆ ನಾವು ಕಾನ್ಸ್ಟೆಂಟಾಗಿ ಕೊಡಬೇಕು ಅಂದರೆ 1 ಅವರು 2 ಅವರ್ ಅಷ್ಟೇ, ಆಮೇಲೆ ಮತ್ತೆ ನಮ್ಮ ಅದೇ ಸ್ಥಾನಕ್ಕೆ ಹೋಗ್ತೀವಿ ಸರ್. ಅದಕ್ಕೆ ಏನು ಮಾಡಬೇಕು ಸರ್? ನಾವು ಕಂಟ್ರೋಲ್ ಆಗಿರ್ಬೇಕಂದ್ರೆ ಏನು ಮಾಡ್ಬೇಕು ಸರ್? ಅದನ್ನು ಭಾಳ ಓಕೆ. ನೀವೊಂದು ಹುಡುಗಿ ಲವ್ ಮಾಡ್ತೀಯ ಅಂತ ಅನ್ಕೋ. ಒಂದು ಹುಡುಗಿನ ಭಾಳ ಇಷ್ಟಪಡಾಕತ್ತಿ, ಅವಳು ನಿನಗೆ ಒಟ್ಟ ನೀವು ಹೊರ ತಿರುಗಿ ಸೇತ್ ನೋಡಲ್ಲ, ಈಗ ಏನು ಮಾಡ್ತೀವಿ? ಮೊದಲು ಟ್ರೈ ಮಾಡ್ತೀನಿ, ಬಿಟ್ಟು ಹೋಗಿ ಮೊದಲು ಟ್ರೈ ಮಾಡ್ತೀನಿ ಸರ್. ಅವಳನ್ನ ಹಾ. ಪ್ರಪೋಸ್ ಮಾಡ್ತೀನಿ, ಅಕ್ಸೆಪ್ಟ್ ಮಾಡ್ತೀನಿ, ಓಕೆ ಇಲ್ಲ ಅಂದರೆ ಬಿಟ್ಬಿಡ್ತೀನಿ. ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀನಿ ಅಂತ ಹೇಳಿದ. ಇಲ್ಲಿ ಮಾಡಬೇಕಾಗಿದ್ದು ಅದೇ. ಫಸ್ಟ್ ಏನಂದ್ರೆ ಸ್ನೇಹಿತರೆ, ಅವ್ರು ಹೇಳಿದಂಥ ಪ್ರಶ್ನೆ ನಾನು ಅವ್ರಿಗೆ ಅಂತಲ್ಲ, ಎಲ್ಲರದು ಹಾಗೆ. ನಾನೇ ಒಂದು ಹುಡುಗಿನ ಇಷ್ಟಪಡ್ತೀನಿ ಅನ್ಕೊಳ್ಳೋಣ, ಅವಳು ಒಲೆಯಲ್ಲ ಅಥವಾ ಅವನು ಒಲೆಯಲ್ಲ, ಎರಡು ಮತ್ತೆ ನಿಮಗೆ ಒಂದು ಸಮಸ್ಯೆ ಹೇಳ್ತಾರೆ. ಅವನು ಅಥವಾ ಅವಳು ಒಲೆಯಲ್ಲ ಅಂದ್ರೂ ನೀವು ಬಿಡಲ್ಲ, ಅವ್ನು ಒದ್ರೂ ಬಿಡಲ್ಲ, ಅವಳು ಒದ್ರೂ ಬಿಡಲ್ಲ. ನನಗೆ ಬೇಕೇ ಬೇಕು ಅವಳು. ಹಠ ಹೆಂಗಿರತ್ತಲ್ಲ, ಚಟ್ಟಕ್ಕೆ ಹೋಗ್ತೀನಿ ಅಂದ್ರೆ ಹಠ ಬಿಡಂಗಿಲ್ಲ. ಇಲ್ಲಿ ಸ್ಟಡಿಗೂ ಕೂಡ ಅದನ್ನ ಇಟ್ಕೋಬೇಕು, ಇಟ್ಕೊಳ್ಳಿಲ್ಲ ಅಂದ್ರೆ ಚಟ್ಟಕ್ಕೆ ಹೋಗೋದು ಗ್ಯಾರಂಟಿ. ಅದು ಬಿಟ್ಟು ಆಲ್ಟರ್ನೇಟ್ ವ್ಯವಸ್ಥೆ ಇಲ್ಲ, ತಲೆ ಕೆಡ್ಸ್ಕೋಬೇಡಿ. ಥ್ಯಾಂಕ್ ಯು ಸರ್. ನನ್ನ ಕ್ವಶನ್ ಬಂದ್ಬಿಟ್ಟು ಬಾಬುರೆಡ್ಡಿ ಸರ್ ಸರ್. ಪ್ಲೀಸ್. ನನ್ನ ನೇಮ್ ವಿನಾಯಕ್ ಸರ್. ಸರ್ ನನಗೆ ಏನು ಡಿಫ್ರೆನ್ಸ್ ಆಗುತ್ತೆ, ನೀವು ಪಿ ಎಸ್ ಐಗೆ ಓದಕ್ಕೆ ಗೊತ್ತಾಗತ್ತೆ ಅಂದರೆ ಫಸ್ಟ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದೀರಾ ಅಥವಾ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಯಾಕಂದರೆ ಸರ್ ಒಬ್ಬೊಬ್ರು 6 ತಿಂಗಳಲ್ಲೇ ಕ್ರ್ಯಾಕ್ ಮಾಡ್ತಾರೆ, ಒಬ್ಬೊಬ್ರು 6 ವರ್ಷ ಆದರೂ ಕ್ರ್ಯಾಕ್ ಮಾಡಲ್ಲ. ಅದು ವ್ಯತ್ಯಾಸ ಏನು? ನಿಮ್ಮ ಪ್ರಶ್ನೆ ಇದೆನಾ? ಏನಂದರೆ ಫಸ್ಟ್ ಕ್ವಶನ್ ಪೇಪರ್ ರೆಫರ್ ಮಾಡಬೇಕಾ ಅಥವಾ ಸಿಲೆಬಸ್ ಎಲ್ಲ ಮುಗಿಸ್ಕೊಂಡು ಕ್ವಶನ್ ಬರಬೇಕಾ ಅಂತ? ಹೌದಲ್ಲ? ಹೊಸದಾಗಿ ಇಲ್ಲಿ ವಿಶೇಷವಾಗಿ ಹುಡುಗರು ಹೆಂಗೆ ಕ್ವಶನ್ ಕೇಳ್ತಾರೆ ಅಂದರೆ, ನನಗೆ ಸರ್ ಒಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು ಸರ್, ಹೆಂಗೆ ಸ್ಟಾರ್ಟ್ ಮಾಡಲಿ ಅಂತ. ನನಗೇನಪ್ಪ ಹೆಂಗೆ ಸ್ಟಾರ್ಟ್ ಮಾಡಲಿ ಅಂತ ಕೇಳ್ತಾನೆ ಫಸ್ಟ್. ಒಂದೇದು. ಎರಡನೇದು, ಸರ್ ಓದ್ತಾ ಇರ್ತೀವಿ ಸರ್, ಯಾವ್ದು ಓದ್ಬೇಕಂದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಸರ್? ಸೆಕೆಂಡ್ ಕ್ವಶನ್, ಸರ್ ಯಾವ್ದು ಬುಕ್ ಓದಬೇಕು ಸರ್? ನೀವು ಓದಿರೋ ಬುಕ್ ಯಾವುದು ಸರ್? ನಂಗೆ ಭಯ ಆಗುತ್ತೆ, ನಾನು ಓದಿರೋ ಬುಕ್ಗೂ ನೀವು ಓದೋದಕ್ಕೂ ಸಂಬಂಧ ಏನಿದೆ? ಸೊ ನಿಮ್ಮ ಪ್ರಶ್ನೆಗೆ ನನಗೆ ಗೊತ್ತಿರೋದಾದ್ರೆ, ನೀವು PC ಮತ್ತು PSI ಓದ್ತಾ ಇದ್ರೆ, KSಗೆ ನಾನು ಹೇಳೋದಿಲ್ಲ, ಫಸ್ಟ್ ಡೂ ರೆಫರ್ ನಿಮ್ಮ ಓಲ್ಡ್ PC ಮತ್ತು PSI ಕ್ವಶನ್ ಪೇಪರ್ಸ್. ಬರೀ ಹಿಸ್ಟ್ರಿ ನೋಡ್ತೀರಾ, ಈಗ ಹಿಸ್ಟ್ರಿ ಏನು ಓದಬೇಕು ಗೊತ್ತಿಲ್ಲ, ಹಿಸ್ಟ್ರಿ ಓದಿ ಒಂದು 5-6 ಸರಿ ಬರೀ ಕ್ವಶನ್ಸೇ ಓದಿ, ಸೊ ದಟ್ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಯಾವ ಯೂನಿಟ್ ಓದಬೇಕು. ಸಾಹೇಬ್ರು ಒಂದು ಹೇಳ್ತಾ ಇದ್ದಾರೆ, ಒಂದು ನನ್ನ ಬುಕ್ಕಿಗೆ ಬರ್ಕೊಟ್ಟಿದ್ದಾರೆ, 10 ಬುಕ್ಗಳನ್ನು ಒಮ್ಮೆ ಓದ್ಲಿಕ್ಕಿಂತನೂ ಒಂದೇ ಪುಸ್ತಕವನ್ನು 10 ಬಾರಿ ಓದಿ ಅಂತ ಹೇಳ್ತಾರೆ. ಅದೇ ತರ ಫಸ್ಟ್ ಕ್ವಶನ್ ಪೇಪರ್ ರೆಫರ್ ಮಾಡಿ. ಬರೀ ಹಿಸ್ಟ್ರಿ ಒಂದ್ಸರಿ ಗೊತ್ತಾಗ್ಲಿಲ್ಲ, 2 ಸರಿ, 2 ಸರಿ ಗೊತ್ತಾಗಲ್ಲ, 3 ಸರಿ, 4ನೇ ಸರಿ ರಫ್ ಐಡಿಯಾ ಸಿಗುತ್ತೆ. ಎಸ್, ಈ ಯೂನಿಟ್ ಅಲ್ಲಿ ಇಂಪಾರ್ಟೆಂಟ್ ಇದೆ, ಎಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಬರ್ತಾ ಇದೆ, ನಾನು ಫೋಕಸ್ ಮಾಡ್ಬೇಕಾದ್ರೆ ಯಾವ ಯೂನಿಟ್ಗೆ ಫೋಕಸ್ ಮಾಡಬೇಕು. ಸೊ ಇದು ಎಲ್ಲ ಸಬ್ಜೆಕ್ಟ್ಗೂ ಅನ್ವಯ ಆಗ್ತದೆ. ಸೊ ಫಸ್ಟ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿ. ನಿಮಗೆ ಗೊತ್ತಾಗ್ದಲ್ಲಿ ತಲೆನೇ ಕೆಡ್ಸ್ಕೊಂಬೇಡಿ. ಸರ್ ಈಗ ಸೈನ್ಸ್ ಇಂದ ಬಂದಿದ್ದೀನಿ ಸರ್, ಇಂಜಿನಿಯರಿಂಗ್ ಆಗಿದೆ, ಮೆಡಿಕಲ್ ಆಗಿದೆ, ನನಗೆ ಎಕನಾಮಿಕ್ಸ್ ಗೊತ್ತಾಗ್ತಿಲ್ಲ. ಜಸ್ಟ್ ಗೋ ಥ್ರೂ ದ ಕ್ವಶನ್ಸ್. ಒನ್ಸ್ ಯು ನೋ ದ ಕ್ವಶನ್ಸ್, ನೀನು ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್ ಎತ್ಕೊಂಡು ಓದ್ತಾ ಇರ್ಬೇಕಾದ್ರೆ ನಿಮಗೆ ಫ್ಲಾಶ್ ಆಗ್ತಾ ಇರ್ತದೆ. ಎಸ್, ಸೋರಿಕೆ ಸಿದ್ಧಾಂತ, ಏನಪ್ಪ ಸೋರಿಕೆ ಸಿದ್ಧಾಂತ ಅಂದ್ರೆ ಏನು? ಎಲ್ಲೋ ಕ್ವಶನ್ ರೈಸ್ ಆಗಿತ್ತು, ಇಟ್ಸ್ ಇಂಪಾರ್ಟೆಂಟ್ ಕ್ವಶನ್, ಮಾರ್ಕ್ ಮಾಡ್ಕೊಂತೀಯಾ? ಸೊ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತೀಯ. ಆಗ ಒಂದು ಸರಿ ಯೂನಿಟ್ ಓದ್ಬಿಟ್ಟು ಆ ಯೂನಿಟ್ ಅಲ್ಲಿ ಕ್ವಶನ್ಸ್ ಒಂದ್ಸರಿ ನೋಡಿ, ಆಗ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನನಗೆ ಫಸ್ಟ್ ಓದಾಗ ಗೊತ್ತಾಗ್ಲಿಲ್ಲ, ಬಟ್ ನಾನು ಸಿಲೆಬಸ್ ಓದ್ತಾ ಇರ್ಬೇಕಾದ್ರೆ ನನಗೆ ಕನೆಕ್ಟ್ ಆಗ್ತಾ ಇದೆ. ಸಿಂಪಲ್ ಸ್ಟ್ರಾಟಜಿ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಸಿಂಪಲ್ ಸ್ಟ್ರಾಟಜಿ. ಇದು ನಮಗೆ ಈಸಿಯಾಗಿ ಡೈರೆಕ್ಟ್ ಕ್ವಶನ್ಸ್ ಇರ್ತದೆ, ಬಟ್ KS ಈ ತರ ಆಗೋದಿಲ್ಲ. KSಗೆ ಫಸ್ಟ್ ವಿಷಯಾರ್ಜನೆ. KSಗೆ ಹಿಂದೆ ಏನಾಗಿತ್ತು, ಈಗ ಏನಾಗಿದೆ, ಮುಂದೆ ಏನಾಗಿದೆ. ಭಾರತದ ರಾಜಧಾನಿ ಯಾವುದು? ಡೆಲ್ಲಿ. ಸಾಕು, ನಮ್ಮ PSI PCಗೆ ಕ್ಲಿಯರ್ ಅಷ್ಟೇ. ಸೊ ಫಸ್ಟ್ ಕ್ವಶನ್ ಪೇಪರ್ ರೆಫರ್ ಮಾಡಿ, ಆಮೇಲೆ ನೀವು ಸಿಲೆಬಸ್ ಹೋದ್ರೆ ಒಳ್ಳೆಯದು. ಓಕೆ, ಕ್ವಶನ್ ಗೊತ್ತಾಗ್ಲೇಬೇಕಂತ ಎಲ್ಲೋ ಇಲ್ಲ, ನಿಮ್ಗೆ ಗೊತ್ತಾಗ್ತಿರಲಿಲ್ಲ ಸಮಸ್ಯೆ ಇಲ್ಲ, ಬಟ್ ನಿಮ್ಗೆ ಬುಕ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಗ ನಿಮಗೆ ಕನೆಕ್ಟ್ ಆಗ್ತದೆ. ಓಕೆ, ಅರ್ಥ ಆಯ್ತು, ಗೊತ್ತಾಯ್ತು. ನಾನು ಅದನ್ನೇ ಹೇಳ್ಬಿಡ್ತೀನಿ ಡೈರೆಕ್ಟ್. ಇನ್ನೊಬ್ಬರದಲ್ಲ, ನಂದು ಪ್ರಾಬ್ಲಮ್ ಅದೇ ಇತ್ತು ಸರ್. ಜಾಗ್ರಫಿ ಫಸ್ಟ್ ಓದಿ ಸೈನ್ಸ್ ಅಂಡ್ ಟೆಕ್ ಹೋಗ್ಲಾ, ಅಥವಾ ಜಾಗ್ರಫಿಯಲ್ಲಿ ಒಂದು ಚಾಪ್ಟರ್ ಓದಿ ಸೈನ್ಸ್ ಅಂಡ್ ಟೆಕ್ ಒಂದು ಚಾಪ್ಟರ್ ಓದ್ಲಾ, ಮೆಂಟಾಲಿಟಿ ಒಂದು ಚಾಪ್ಟರ್ ಓದ್ಲಾ, ಹಿಂಗೆ ಒಂದೊಂದು ಚಾಪ್ಟರ್ ಓದ್ಕೋತಾ ಬರಲ್ಲ, ಅಥವಾ ಒಂದು ಸಬ್ಜೆಕ್ಟ್ ಪೂರ್ತಿ ಮುಗಿಸಿ ಮತ್ತೊಂದು ಸಬ್ಜೆಕ್ಟಿಗೆ ಬರಲ್ಲ. ಎಸ್, ನಾನು ಅನುಭವಿಸಿ ಬಂದೀನಿ ಹೊತ್ತಮ್ಮ. ಎಸ್ ಸ್ನೇಹಿತರೆ, ಎಲ್ಲರದು ಕೂಡ ಈಗ ಸುಮ್ಮನೆ ವಿಚಾರ ಮಾಡ್ರಿ. ಇವರು ಡಾಕ್ಟರ್ ಅಂದ್ಕೊಳ್ಳಿ, ನಾವೆಲ್ಲರೂ ಪೇಷಂಟಿಗೆ ನಾನು ಹಿಡ್ಕೊಂಡೆ ಹೇಳ್ತೀನಿ. ಎಲ್ಲರಿಗೂ ಜ್ವರ, ನೆಗಡಿ, ಕೆಮ್ಮ ಬಂದಾವ. ಬಾಬುರೆಡ್ಡಿ ಹತ್ರ ಹೋಗ್ರಿ ಅಥವಾ ಡಾಕ್ಟರ್ ಹತ್ರ ಹೋಗ್ರಿ, ಎಲ್ಲರಿಗೂ ಸೇಮ್ ಮೆಡಿಸಿನ್ ಕೊಟ್ಟಿದ್ದು ಇತಿಹಾಸದಾಗ ಇಲ್ಲ.
ಯಾಕೆ? ಸೇಮ್ ಜಡ್ ಐತೆ, ರೋಗ ಸೇಮ್ ಐತೆ, ಆದರೂ ಡಿಫ್ರೆಂಟ್, ಬೇರೆ ಬೇರೆ. ಆ ಮೆಂಟಾಲಿಟಿಗೆ ಸೂಕ್ತವಾದಂತಹ ಔಷಧಿ ಮಾತ್ರೆಗಳನ್ನು ಕೊಡ್ತಾರೆ. ಇಲ್ಲಿ ಕೂಡ ಕೆಲವೊಂದಿಷ್ಟು ನಿಮ್ಮ ಒಂದು ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅಂದ್ರೆ, ಒಬ್ಬರಿಗೆ ಒಂದು ಸಬ್ಜೆಕ್ಟ್ ಪೂರ್ತಿ ಮುಗಿಸಿದಾಗ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿದ್ರೆ ಸಮಾಧಾನ ಇಲ್ಲ, ಆ ಪುಸ್ತಕ ದಾನ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಇನ್ನೊಬ್ಬರಿಗೆ ಒಂದು ಚಾಪ್ಟರ್ ಓದಿ ನೆಕ್ಸ್ಟ್ ಚಾಪ್ಟರ್ ಓದಿದ್ರೆ ಸಮಾಧಾನ. ಕಂಟಿನ್ಯೂಟಿ ಇರ್ಬೇಕಂದ್ರೆ ನಾನು ಏನು ಮಾಡಿದ್ದೀನಿ ಹೇಳ್ಬಿಡ್ತೀನಿ. ನಾನು ಏನಿಲ್ಲ, ಒಂದು ಪುಸ್ತಕದಲ್ಲಿ ಒಂದು ಚಾಪ್ಟರ್ ಓದೋದು ಇವತ್ತು, ನೆಕ್ಸ್ಟ್ ಮತ್ತೊಂದು ಚಾಪ್ಟರ್ ಮತ್ತೊಂದು ಸಬ್ಜೆಕ್ಟು, ಮತ್ತೊಂದು ಚಾಪ್ಟರ್ ಮತ್ತೊಂದು ಸಬ್ಜೆಕ್ಟು, ಕಂಟಿನ್ಯೂಸ್ ಆಗಿ. ಈಗ ಒಂದು ಪೂರ್ತಿ ಜಾಗ್ರಫಿ ಮುಗಿಸಿ, ನಾನು ಸೈನ್ಸ್ ಅಂಡ್ ಟೆಕ್ ಮುಗಿಸಿ, ಮೆಂಟಲ್ ಎಬಿಲಿಟಿ ಮುಗಿಸಿ, ಎಲ್ಲ ಮುಗಿಸಿ ಜಾಗ್ರಫಿ ವಾಪಸ್ ನಾವು ಓದಿನಿಲ್ಲ ತೋಡಿದ್ರಾಗ ನಾನು ಡೇಟ್ ಆಫ್ ಬರ್ತ್ ನನಗೆ ನೆನಪಿರಲ್ಲ. ಇದು ಜಾಗ್ರಫಿ ಯಾವಾಗ ನೆನಪಿರುತ್ತೆ. ಸೊ ಕಂಟಿನ್ಯೂಟಿ ಇಟ್ಕೊಂಡು ಹೋಗುವಂಥದ್ದು ನನ್ನ ಮೆಥಡ್. ನಮ್ಮ ಫ್ರೆಂಡ್ ಇದ್ದ ಒಂದು ಸಬ್ಜೆಕ್ಟ್ ಪೂರ್ತಿ ಅವ್ರು ಹೇಳ್ತಾರೆ ನನಗೆ ಯಾವ್ದು ಈಸಿ ಅನ್ಸುತ್ತೋ ನನಗೆ ಆ ವೇಲ್ ಹೋಗ್ತೀನಿ. ಬಟ್ ಯು ಶುಡ್ ಕ್ವಶನ್ ಯುವರ್ ಸೆಲ್ಫ್, ನನಗೆ ಯಾವ ವೇ ಈಸಿ ಆಗ್ತದೆ. ಒಂದೆರಡು ಸಲ ಎಕ್ಸ್ಪ್ಲೇನ್ ಮಾಡಿ ಹೋಗೋದೇನಿಲ್ಲ, ಬಟ್ ಫೈನಲಿ ನನಗೆ ಇದು ಹೋದ್ರೆ ಈಸಿ ಆಗ್ತದೆ ಅಂದಾಗ ಮಾತ್ರ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ತುಂಬಾ ಇದಾವೆ, ಬಟ್ ಅದು ಕರೆಂಟ್ ಇವೆಂಟ್ಸ್ ಆಗಿರೋದಿಲ್ಲ, ಅದು GK ಆಗಿ ಕನ್ವರ್ಟ್ ಆಗಿರ್ತದೆ. ಓಕೆ, ಲಾಸ್ಟ್ 1 year ಇಂದ ಆ ಲಾಸ್ಟ್ 6 months ಹಿಂದೆ ಇರುತ್ತಲ್ಲ, ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಶಸ್ತಿಗಳು, ಕೆಲವೊಂದು ಇಂಪಾರ್ಟೆಂಟ್ ವ್ಯಕ್ತಿಗಳ ಬಗ್ಗೆ ಕೇಳಿರ್ತಾರೆ, ಕೆಲವು ಇಂಪಾರ್ಟೆಂಟ್ ಪುಸ್ತಕಗಳು ರಿಲೀಸ್ ಆಗಿರ್ತವೆ. ಅಲ್ಲಿ 6 ತಿಂಗಳ ಹಿಂದೆ ತುಂಬಾ ಅದೇ ಇಂಪಾರ್ಟೆಂಟ್. ನಿಮಗೆ ಸರ್ ಇಂಪಾರ್ಟೆಂಟ್ ಎಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ? ಸೊ ಅಗೇನ್ ಗೋ ಬ್ಯಾಕ್ ಟು ದಿ ಕ್ವಶನ್ ಪೇಪರ್ಸ್ ಅಂದ್ರೆ KS ನೋಡ್ಕೊಳ್ಳಿ, PSI ನೋಡಿ, PC ನೋಡಿ. ನೀವು ನನಗೆ ಏನೂ ಓದೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದೇ ಒಂದು ಕ್ವಶನ್ ಪೇಪರ್ ಬಿಡಿಸಿ. ಆ ಒಂದು ಕ್ವಶನ್ ಪೇಪರ್ ನೀವು ತಿಳ್ಕೊಳ್ಳೋಂಥ ವಿಚಾರದಲ್ಲಿ ತುಂಬಾ ಇರ್ತವೆ. ಅದರಲ್ಲಿ ಕರೆಂಟ್ ಇವೆಂಟ್ಸ್ ಅಷ್ಟೇ ನೀವು ಒಂದು 6 ತಿಂಗಳು ಪಕ್ಕ ರೆಡಿ ಆಗಿ, ಮುಖ್ಯಂತಹ 6 ತಿಂಗಳು ಇದೆಯಲ್ಲ ಇಂಪಾರ್ಟೆಂಟ್ ಯಾವ್ದಂತ ಪಿಕ್ ಮಾಡಿ. ಸರ್ ಇಂಥದ್ದು ಓದ್ಬಾರ್ದ? ನಿಜವಾಗ್ಲೂ ಈ 2014 ಆಗಿರುವಂತಹ ಜನಧನ ಯೋಜನೆ ಈಗಲೂ ಕೇಳ್ತಾರೆ. ಆಗ ಅದು ಕರೆಂಟ್ ಇವೆಂಟ್ಸ್ ಆಗಿತ್ತು, ಬಟ್ ಈಗ ಅದೇನಾಗಿದೆ GK ಆಗಿದೆ. ಮುದ್ರಾದು ಕೇಳ್ತಾರೆ, ಆಗೇನದು ಕರೆಂಟ್ ಇವೆಂಟ್ಸ್, ಬಟ್ ಈಗ ಅದು GK ಆಗಿತ್ತು. ಬಟ್ ನನ್ನ ಪ್ರಕಾರ ಲಾಸ್ಟ್ 6 months ಓದ್ಕೊಂಡು ಅದರಿಂದ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಳ್ಳಿ. ನಿಮಗೆ 100 ಪೇಜ್ ಕರೆಂಟ್ ಇವೆಂಟ್ಸ್ ಇದೆ ಅಂತಂದ್ರೆ ನಿಮ್ಗೆ ಹಾರ್ಡ್ಲಿ ಅಲ್ಲಿ ಬೇಕಿರೋದು 30 pages ಅಷ್ಟೇ, ಅಥವಾ 20 to 30 pages. ಅದನ್ನ ರೆಡ್ಯೂಸ್ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮ್ಗೆ ಇದೆಯಾ? ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೊಬೇಕು. ಅರ್ಥ ಆಗ್ತಿದೆಯಾ? ಮತ್ತೆ 3 ತಿಂಗಳು, ಅದ್ರ ಹಿಂದಿನ 3 ತಿಂಗಳು 30% ಫೋಕಸ್ ಮಾಡಿ, ಅದ್ರ ಹಿಂದಿನ 3 ತಿಂಗಳು ಏನಿದೆಲ್ಲ 10% ಫೋಕಸ್ ಮಾಡಿ. 60, 30, 10 ಈ ಥರ ಫೋಕಸ್ ಮಾಡಿದರೆ 1 year ಓದಲೇಬೇಕು. ಕರೆಂಟ್ ಅಫೇರ್ಸ್ ಓದೋದು ಹೆಂಗೆ ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಸಿನಿಮಾ ನೋಡ್ಕೊಂಡು ಬರ್ಬೇಕು ನೀವು. ಹೆಂಗೆ ಸಿನಿಮಾ ಅಂದ್ರೆ, ಒಬ್ಬ 4 ಜನ ರೌಡಿಗಳು ಕೂಡಿ ಒಬ್ಬನ ಮರ್ಡರ್ ಮಾಡುವಂಥ ಸೀನ್. 4 ಜನ ರೌಡಿಗಳು ಮಚ್ಚು ಲಾಂಗ್ ಹಿಡ್ಕೊಂಡು ಒಬ್ಬನ ಮರ್ಡರ್ ಮಾಡುವಂಥ ಸೀನ್ ತೋರಿಸ್ತಾ ಇರ್ತಾರೆ, ನೋಡಿದ್ರಿ? ಬಂದ ತಕ್ಷಣ ಸಕ್ಕನ ಹೊಡೆದ್ಬಿಟ್ರೆ ಮುಗಿತದ, ಹೊಡೆಯಂಗಿಲ್ಲ ಎಂದು ಹೊಡೆದ ಇತಿಹಾಸ ಇಲ್ಲ. 4 ಜನ ರೌಡಿಗಳು ಆ ಮಚ್ಚು ಹಿಡ್ಕೊಂಡು ಹಿಂಗೆ ಅವ್ನು ರೌಂಡ್ ಹಾಕ್ತಾರೆ. ಫಸ್ಟ್ ಅವ್ನು ರೌಂಡ್ ಹಾಕ್ತಾರೆ, ನೋಡಿದ್ರೆ 2 ರೌಂಡ್ ಹಾಕ್ತಾರೆ. ಹಿಂಗೆ 2 ರೌಂಡ್ ಹಾಕಿ ಆಮೇಲೆ ಫಿನಿಶ್ ಮಾಡ್ತಾರೆ. ಒಬ್ಬನ ಸಾಯಿ ಹೊಡಿಬೇಕಾದ್ರೆ, ಒಂದು ಜೀವವನ್ನ ಸರ್ವನಾಶ ಮಾಡಬೇಕಾದ್ರೂ ಕೂಡ ಅವ ಹಿಂದೆ ಹೆಂಗದಾನ, ಮುಂದೆ ಹೆಂಗದಾನ, ಎಡಕ್ಕೆ ಹೆಂಗದಾನ, ಬಲಕ್ಕೆ ಹೆಂಗದಾನ ನೋಡಿ ಸಾಯಿ ಹೊಡಿತಾರಂದ್ರೆ, ನಿಮ್ಮ ಜೀವನ ರೂಪಿಸ್ಕೋಬೇಕಾದ್ರೆ ಕರೆಂಟ್ ಅಫೇರ್ಸ್ ಹಿಂದ ಮುಂದ ಎಡಕ್ಕ ಬಲಕ್ಕ ಓದಿದ್ರಿ ಅಂದ್ರೆ ನಿಮ್ಮ ಜೀವನ ರೂಪಿಸುತ್ತ. ಹೆಂಗ ನೋಡಿದ್ರಿ ಸರ್? ನೆಕ್ಸ್ಟ್ ಕ್ವಶನ್, ಹೆಂಗ ನೋಡಿದ್ರಿ ಕರೆಂಟ್ ಅಫೇರ್ಸ್? ಇತ್ತೀಚೆಗೆ ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು, ಅನಿವಾರ್ಯ ಕಾರಣದಿಂದ ಮುಂದೂಡಲ್ಪಟ್ಟಿದೆ. ಇದು ಕರೆಂಟ್ ಅಫೇರ್ಸ್, ನೆನ್ಪಿಟ್ಕೊಳ್ಳಿ. ಓದಬೇಕಾದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಯಾರು ಆಯ್ಕೆ ಮಾಡ್ಯಾರ, ಇದು ಕರೆಂಟ್ ಅಫೇರ್ಸ್. ಬಟ್ ನೀವು ಓದಬೇಕಾದ್ರೆ ಈಗಿಂದ ಅಟ್ಟ ಓದಬೇಡ್ರಿ. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಎಲ್ಲಿ, ಯಾವಾಗ, ಯಾವ ವರ್ಷ, ಯಾರು ಅಧ್ಯಕ್ಷರಾಗಿದ್ರು, ಇದುವರೆಗೆ ಎಷ್ಟು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿದ್ದಾವೆ, ಮೊದಲ ಮಹಿಳಾ ಸಾಹಿತ್ಯ ಸಮ್ಮೇಳನ ಮೊದಲ ಅಧ್ಯಕ್ಷರು ಯಾರು, ಎಲ್ಲವುಗಳನ್ನ ನೀವು ಹಿಂದೆ ಹೋಗಿ ನೋಡಿದ್ರಿ ಅಂದ್ರೆ ನಿಮ್ಮ ಮುಂದಿನ ಬೆಳಕು ತಿಳಿತೈತಿ. ನೀವು ಬರೀ ಮುಂದಿನ ಅಟ್ಟ ನೋಡಿದ್ರೆ ನಿಮ್ಮದು ಹಿಂದಿನ ತೆಗಿಬೇಕಾಕೈತಿ. ಥ್ಯಾಂಕ್ ಯು. ಯಾರು ಗಣಿತದಲ್ಲಿ ಅಂದ್ರೆ ಮ್ಯಾಥ್ಸ್ನಲ್ಲಿ ವೈಸ್ ಇರ್ತಾರೆ, ಎಲ್ಲ ಸಬ್ಜೆಕ್ಟಲ್ಲಿ ವೈಸ್ ಇರ್ತಾರೆ ಅಂತ ಇದು ಒಂದು ವಾಡಿಕೆ. ಸೊ ಮೆಂಟಲ್ ಎಬಿಲಿಟಿ ಹೇಳ್ತಾ ಇದ್ರಲ್ಲ, ಓಕೆ, ಒಂದು ರೀತಿಯೊಳಗೆ ಅದು ಓಕೆನೆ. ಯಾಕಂದ್ರೆ ಅನಲೈಸಿಂಗ್ ಕೆಪಾಸಿಟಿ ಇರುತ್ತೆ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಓದಿದ ಮಕ್ಕಳು ನಾವು, ಸೈನ್ಸ್ ಅವರು ಯಾರಿದ್ರೆ ಸೈನ್ಸ್ ಅವ್ರು ಗೊತ್ತಿರುತ್ತೆ. ನಿಮಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ಬಿಟ್ರೆ ನಿಮ್ಗೆ ದೊಡ್ಡ ಸಂಗ್ರಾಮನ ಸ್ಟಾರ್ಟ್ ಆಗೈತೆ. ವಿಜಯನಗರ ಸಾಮ್ರಾಜ್ಯ ಅಂದ್ಬಿಟ್ರೆ ಮುಗಿದೋಯ್ತು ನಿಮಗೆ, ಹೆದರಿ ನಡುತ್ತೇವೆ ನಾವು. ಯಾಕಂದ್ರೆ ನಮ್ಮ ಪ್ಲಸ್ ಇಂಟು ಮೈನಸ್ ಇಕ್ವಲ್ ಟು ಮೈನಸ್ ಮಾಡಿ ಬಂದವರು. ಆದ್ರೂ ಕೂಡ ಜಾಸ್ತಿ ಸಕ್ಸಸ್ ಕಂಡವರು ಸೈನ್ಸ್ ಅವರು ಅಲ್ಲ, ಆರ್ಟ್ಸ್ ಅವರು ಅಲ್ಲ. ಯಾರು ಬ್ಯಾಟಿಂಗ್ ನಲ್ಲಿ ಚೆನ್ನಾಗಿದ್ದಾನ, ಬರೀ ಬ್ಯಾಟಿಂಗ್ ಅಷ್ಟೇ ಮಾಡ್ತಾನ. ಯಾವ ಫೀಲ್ಡಿಂಗ್ ನಲ್ಲಿ ಚೆನ್ನಾಗಿದ್ದಾನ, ಬರೀ ಫೀಲ್ಡಿಂಗ್ ಮಾಡ್ತಾನ. ಬೌಲಿಂಗು, ಫೀಲ್ಡಿಂಗು, ಬ್ಯಾಟಿಂಗು, ಆಲ್ರೌಂಡರ್ ಯಾರು ಇರ್ತಾರಲ್ಲ ಅವ್ರು ಸಕ್ಸಸ್ ಕಾಣ್ತಾರೆ. ನಿಮ್ಮ ಪರಿಸ್ಥಿತಿ ಬಂದ್ಬಿಡ್ತೀನಿ, ಮ್ಯಾಕ್ಸಿಮಮ್ 60% ನೀವು ಹೇಳುವಂಥ ಮಾತು ಸತ್ಯ ಇದೆ, ಇಲ್ಲ ಅಂತಲ್ಲ. ಬಟ್ ನಿಮಗೆ ಅನಲೈಸಿಂಗ್ ತಕ್ಷಣವೇ ತಾರ್ಕಿಕವಾಗಿ ಆಲೋಚನೆ ಮಾಡುವಂಥ ಶಕ್ತಿ ಜಾಸ್ತಿ ಇರೋದ್ರಿಂದ
ಸಬ್ಜೆಕ್ಟ್ಗಳನ್ನ ಬೇಗ ಗ್ರಾಸ್ಪ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಸರ್ವೆ ರಿಪೋರ್ಟು ಆ ರೀತಿ ಹೇಳಿದೆ. ಅದು ಕೆಲವೊಂದು ಜನರಿಗೆ ರಿವರ್ಸು ಆಗಿದ್ದಾವೆ, ಇನ್ನು ಕೆಲವೊಂದು ಜನರಿಗೆ ಅಪ್ಲಿಕೇಬಲು ಆಗಿದೆ. ಎಸ್, ಕ್ಲಿಯರ್, ಥ್ಯಾಂಕ್ ಯು ಸರ್. ಇನ್ನೊಂದು ಕಾಲಿಗೆ ಒಂದು ಬಳ್ಳಿ ತೊಡಕಾಗಿದೆ, ಒಂದು ಕಾಲಿಗೆ ಒಂದು ಬಳ್ಳಿ ಸುತ್ಕೊಂಡಿದೆ, ಅದನ್ನ ಹರ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ. ಅದನ್ನ ಹರ್ಕೊಂಡು ಹೋಗಿದ್ರೆ ಎಲ್ಲರಿಗಿಂತ ಫಾಸ್ಟ್ ಓಡ್ತೀರಿ, ಅದು ಕಾಲಿಗೆ ತೊಡಕಾಗಿದೆ. ಅಷ್ಟು ಇವೆಂಟ್ ಏನಿದೆ, ನಿಮ್ಮ ಜೊತೆ ಇದ್ದವ್ರು PS ಆದ್ರು, ನನ್ಗೆ ಇನ್ನೂ ಆಗ್ಲಿಲ್ಲ ಅಂತ ಏನಿದೆಯಲ್ಲ, ನನ್ನ ಜೀವನದಲ್ಲೂ ಕೂಡ ನಾನು ಟೀಚರ್ ಆಗಿದ್ದೆ. ನಾವು D.Ed 50 ಜನರ ಬ್ಯಾಚು, 50 ಜನರು ಟೀಚರ್ ಆಗಿ ಸೆಲೆಕ್ಟ್ ಆದ್ವಿ. ಒಂದು 2 ವರ್ಷದಲ್ಲಿ 4 ಜನ PSI ಆಗೋದು ನಮ್ಮ ಬ್ಯಾಚ್ನಲ್ಲೇ. ಅವಾಗ ನನಗೆ ಅನಿಸ್ತಿತ್ತು, ವಾ ನಾವು ಟೀಚರ್ ಆಗಿದ್ವಿ, ಇನ್ನೂ ಟೀಚರ್ ಆಗಿ ಉಳಿದೆ, ಅವ್ರು ಫ್ಯೂಚರ್ದಲ್ಲಿ PSI ಆದ್ರಲ್ಲಪ್ಪ, ನಾವು PSI ಆಗಲಿಲ್ಲ. ಸುಮ್ಮನೆ ನೋಡೋಣ ಅಂತ ತಿಳ್ಕೊಂಡು ಒಂದು B.Ed ಅಪ್ಲಿಕೇಶನ್ ಹಾಕಿದ್ದೆ ನಾನು. B.Ed ಅಪ್ಲಿಕೇಶನ್ ಹಾಕಿದ್ರೆ B.Ed ಸೆಲೆಕ್ಷನ್ ಆಗಲಿಲ್ಲ. ಎಲ್ಲರೂ ಬೈದ್ಬಿಟ್ರು, ಹಿಂಗೆ ಕಪಾಳ ಹೊಡೆದಂಗೆ ಆಯ್ತು, ಈ B.Ed ಪಾಸ್ ಆಗಲಿಲ್ಲ ಮಗ, KS ಪಾಸ್ ಹಾಕೋಣ. ನೋಡಿ ನಿಮ್ಮ ಬ್ಯಾಚ್ಮೇಟ್ಸ್ ಎಲ್ಲ PSI ಆಗ್ಯಾರ. ನನಗೂ ಕೂಡ ಆಯ್ತು. ನೆನಪಿಟ್ಕೊಳ್ಳಿ, ನಿಂದು B.Ed ಆಗಿಲ್ಲ, ನನಗೆ ಸಪೋಸ್ B.Ed ಆಗಿದ್ರೆ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ನಿಮ್ಮ ಮಾತುಗಳು ನೀವು ಕೇಳ್ತಿರ್ಲಿಲ್ಲ, ಇವತ್ತು ಒಬ್ಬ ಟೀಚರ್ ಆಗೇ ಕೇಳ್ತಿದ್ರಿ. ನೆನಪಿಟ್ಕೊಳ್ಳಿ, ನಾನು B.Ed ಆಗಿಲ್ಲ ಅಂತ ಖುಷಿ ಪಡಕತ್ತೀನಿ. ಯಾಕಂದ್ರೆ ನನಗೆ ದೇವ್ರು ಏನು ಹೇಳಿದಾನಂದ್ರೆ, ನಮ್ಮ ಅಲ್ಲಿ ಹೋಗ್ಬೇಡ ಬಾ, ಇಲ್ಲಿ ನಿನ್ನ ದಾರಿ ಇಲ್ಲ ಐತೆ ಅಂತ ತಿಳ್ಕೊಂಡು ಇಲ್ಲಿ ಕರ್ಕೊಂಡ್ಬಂದ. ನನಗೆ ಈಗ ಗೊತ್ತಾಗ್ತೈತೆ, ಅವಾಗ ನಾನು ಬೇಜಾರು ಮಾಡ್ಕೊಂಡಿದ್ದೆ. ಈಗ ನಿನಗೂ ಪರಿಸ್ಥಿತಿ ಹೆಂಗಾಗಿದೆ, ನಾನು ಆಗ್ಬೇಕಾಗಿತ್ತು ಅಂದ್ರೆ ಲೇಟಾಗಿ ಬರ್ತಾ ಇದೆಯಾ, ಬಟ್ ಲೇಟೆಸ್ಟ್ ಆಗಿ ಬಾ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಸರ್, ನನ್ನ ಕ್ವಶನ್ ಬಂದ್ಬಿಟ್ಟು SSC ಕೀಲಿಕಾಯಿ ಇತ್ತಂದ್ರೆ ರಿಪಿಟೇಷನ್ ಅಂತಾರೆ. ಇವಾಗ ನಾ KS ಪ್ರಿಪೇರ್ ಆಗ್ಬೇಕಂತ ಆಗಿದ್ದೀನಿ. ಅದು ನಂತರ ಎಕ್ಸಾಂಪಲ್ ಹಿಸ್ಟ್ರಿ ಬುಕ್, ಅದು ಎಷ್ಟು ಓದಿದ್ರು ನೆನಪು ಹಾಕೋತದ. ಇನ್ನು ಓದಬೇಕಾಗೋದು ಇನ್ನೊಂದು ಜಿಯೋಗ್ರಫಿ ಇರ್ತದ, ಎಕನಾಮಿಕ್ಸ್ ಇರ್ತದ, ಎಲ್ಲ ಕ್ವಶನ್ ಇನ್ನು ಬೇರೆ ಚಾಪ್ಟರ್ಸ್ನ ಕವರ್ ಮಾಡಬೇಕು. ಬಟ್ ರಿಪಿಟೇಷನ್ ಅನ್ಕೊಂತಿ ಬರೀ ಹಿಸ್ಟ್ರಿನೇ ರಿಪೀಟ್ ಮಾಡೋ ಸೊಲ್ಯೂಷನ್ ಬೇಕಿತ್ತು ನಮ್ಗೆ. ವೆರಿ ಗುಡ್, ಭಾಳ ಉತ್ತಮವಂತ ಪ್ರಶ್ನೆ ಕೇಳಿದ್ದಾರೆ. ಇದು ಎಲ್ಲರ ಸಮಸ್ಯೆ ಕೂಡ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾವು ಓದಬೇಕಾದ್ರೆ ಒಂದು ಸ್ಟ್ರಾಟಜಿ ಫಾಲೋ ಮಾಡ್ಕೊಂಬಿಡಿ. KS ಓದ್ತೀರಾ, ಯಾವುದೇ ಹುದ್ದೆಗೆ ಹೋದ್ರಿ, ಫಸ್ಟ್ ಓದುವಾಗ ಒಂದು ಕಡೆ ಸಣ್ಣ ಚಿಕ್ಕ ಡೈರಿ ಇಟ್ಕೊಡಿ. ನೀವು ಒಂದು 1000 ಪೇಜ್ ಓದ್ತಾ ಇದ್ದೀರಾ, ಓದ್ತಾನೆ ಹಂಗೆ ಸಣ್ಣ ನೋಟ್ಸ್ ಮಾಡ್ತಾ ಹೋಗ್ರಿ. ಅದು 100 ಪೇಜಿಗೆ ಕನ್ವರ್ಟ್ ಆಗಬೇಕು. ಒಂದು 1000 ಪೇಜ್ ಪುಸ್ತಕ ಓದಾಕತ್ತೀರಿ ಅಂದ್ರೆ 100 ಪೇಜಿಗೆ ಕನ್ವರ್ಟ್ ಆಗಬೇಕು. ಎರಡನೇ ಸಲ ರಿಪೀಟ್ ಮಾಡ್ಬೇಕಾದ್ರೆ ಮತ್ತೆ 1000 ಪೇಜ್ ಓದಾಕತ್ತೀರಿ ನೀವು, ನಿಮ್ಮ ಪ್ರಾಬ್ಲಮ್ ಅದೇ. ಎರಡನೇ ಸಲ ಓದ್ಬೇಕಾದ್ರೆ ರಿವಿಷನ್ ಅಂತ ಯಾವ್ದು ಕರೀತಾರೆ ಅಂದ್ರೆ, ಈ 100 ಪೇಜ್ ಓದಿರ್ತಿರಲ್ಲ ಸ್ಮಾಲ್ ನೋಟ್ಸ್, ಅದನ್ನ ಅಷ್ಟು ಓದ್ಬಿಟ್ರೆ ರಿವಿಷನ್ ಆಗುತ್ತೆ. ಇದು ಬಿಫೋರ್ ಎಕ್ಸಾಮ್. ಇನ್ನು ಎಕ್ಸಾಮ್ ಒಂದು ವಾರ ಇರೋಕ್ಕಾಗಲ್ಲ, ಆ 100 ಪೇಜ್ ಇದನ್ನು 10 ಪೇಜಿಗೆ ಕನ್ವರ್ಟ್ ಮಾಡ್ಬೇಕು. ಮತ್ತೆ ಎಕ್ಸಾಮ್ ಒಂದು ವಾರ ಇರೋಕ್ಕಾಗಲ್ಲ, ಮತ್ತೆ ಎಕ್ಸಾಮ್ ನಾಳೆ ಇದೆ ಅಂದರೆ 10 ಪೇಜ್ ಇದು 1 ಪೇಜಿಗೆ ಕನ್ವರ್ಟ್ ಮಾಡಬೇಕು. ದ್ಯಾಟ್ ಈಸ್ ದ ಕ್ವಶನ್ ಪೇಪರ್. 1000 ಪೇಜ್ ಟು 100 ಪೇಜ್, 100 ಪೇಜ್ ಟು 10 ಪೇಜ್, 10 ಪೇಜ್ ಟು 1 ಪೇಜ್. ಈಗ ರಿವಿಷನ್ ಕಷ್ಟ ಆಗತ್ತಮ್ಮ, ನೀನು ಒಂದು 10 ಪೇಜ್ ರಿವಿಷನ್ ಮಾಡೋದು ಕಷ್ಟ ಆಗತ್ತಾ? ಇಲ್ಲ. ನೀವು ಜೇನು ಬಿಡಿಸ್ತಾ ಇದ್ದೀರಿ, ಆ ಹುಳುಗಳನ್ನು ಓಡಿಸಿ ಹಿಂಡ್ತಾ ಇದ್ರೆ ಬಾಟ್ಲಿಯಲ್ಲಿ ತುಂಬಿಡ್ಬೇಕಷ್ಟೇ, ಅದು ಕುಡಿಬಾರ್ದು. ಸೈಡ್ ಬೈ ಸೈಡ್ ಸ್ವಲ್ಪ ಕೈ ಬಸ್ತಿದ್ರೆ ನೆಕ್ಕೊಡ್ರಿ, ಆದ್ರೆ ಬೇಡ ಅಂತಲ್ಲ, ತುಂಬಿಡ್ಬೇಕು. ಇದನ್ನ ಯಾವಾಗ ಕುಡಿಬೇಕು? ಎಕ್ಸಾಮ್ ಟೈಮ್. ಅದನ್ನ ಸ್ವಲ್ಪ ಮಾಡಿ ಇಟ್ಕೊಡ್ರಿ. ನೀವೇನು ಮಾಡಾಕತ್ತೀರಿ, ಮೊದಲು ಒಂದ್ಸಲ ಪೂರ್ತಿ ಓದ್ತೀರಿ, ಬರ್ತೈತೆ, ಮತ್ತೆ ರಿವಿಷನ್ ಮಾಡಿದ್ರೆ ಮತ್ತೆ ತಗೋ ಪುಸ್ತಕ ಮತ್ತೆ 1ನೇಯಿಂದ ಸ್ಟಾರ್ಟ್. ಅದಾಗಬಾರ್ದು. 1000 ಟು 100, 100 ಟು 10, 10 ಟು 1. ಥ್ಯಾಂಕ್ ಯು. ಸ್ನೇಹಿತರೆ, ನೀವು 16ರಿಂದ 26 ವಯಸ್ಸಿನಾಗಿದ್ದೀರಿ ಅಂತ ಅನ್ಕೊಳ್ರಿ. ಆ ಫೇಸ್ನಲ್ಲಿರ್ತಕ್ಕಂಥ ಇನ್ನೊಬ್ಬರಿಗೆ ಫೇಸ್ ತೋರಿಸ್ಬೇಕಲ್ಲ, ಈ ಫೇಸನ್ನು ಫೇಸ್ ಮಾಡುವಂಥ ಫೇಸ್ಗಳಿಗೆ ಇದು ನೀಟಾಗಿ ಕಾಣಿಸ್ಲಿ ಅಂತ ಎಷ್ಟು ಹರಸಾಹಸ ಪಡ್ತಾರಪ್ಪ ಅಂದ್ರೆ ಅದು ಇವ್ರು ಕೇಳಿದ್ರೆ ಗೊತ್ತಾಗತ್ತೆ. ಅವ್ರಿಗೆ ಎಷ್ಟು ತ್ರಾಸ ಆಕೈತೆ ಅವ್ರಿಗೆ ಗೊತ್ತೈತೆ. ಅದು ಆದರೂ ಮತ್ತೊಬ್ರಿಗೆ ಚಂದ ಕಾಣಿಸ್ಬೇಕು ಅನ್ನೋದು ಸಂಕಟ. ಈಗ ನಿಮ್ಮ ಪರಿಸ್ಥಿತಿ ಏನಿದೆ ಅಂದರೆ, ಇವತ್ತೊಂದು ಸ್ವಲ್ಪ ನಾವು ರೆಡಿ ಹಾಕ್ತೀವಿ, ನಾಳೆ ಮತ್ತೆ ಡೌನ್ ಆಗ್ತಾ ಬರೋ ಮತ್ತೆ ಅದ ಪ್ರಕಾರ ಹಾಗೆ ಆಗ್ತೀವಿ ಅಂತ. ಆ ಬೂಸ್ಟ್ ಅನ್ನೋದು ಏನಿದೆಯಲ್ಲ, ನನಗೊಂದು ರಿಕ್ವೆಸ್ಟು, ನಿಮ್ಮ ಹತ್ರ ಮೊಬೈಲ್ ಇದೆ, ಆ್ಯಂಡ್ರಾಯ್ಡ್ ಇದೆ, ವೆರಿ ಗುಡ್. ವಾಟ್ಸಪ್ ಬಳಸ್ತೀರಾ? ಗರ್ಲ್ ಫ್ರೆಂಡ್ ಇದ್ದಾರೆ? ಫ್ರ್ಯಾಂಕ್ ಆಗಿ ಹೇಳ್ಬೇಕು. ಓಕೆ, ಒಂದು ಕೆಲಸ ಮಾಡಿ, ಹಲೋ ನೀವು ನಗಾಕತ್ತಿರಲ್ಲ, ನಿಮ್ದು ಇಲ್ಲ ಅಂತಲ್ಲ, ಎಲ್ಲರ ಮನೆ ದೋಷ. ಭಾಳ ಟಯರ್ಡ್ ಆಗಿದೆ, ಕೆಲಸ ಮಾಡಿ ಬಂದಿರಿ, ಸಿಕ್ಕಾಪಟ್ಟಿ. ಈಗ ನಂಗೆ ನೀರು ಬೇಡ, ಊಟ ಬೇಡ, ನೆಲ ಸಿಕ್ಕರೆ ಸಾಕನ್ನುವಂಥ ಟಯರ್ಡ್ ಆದಾಗೂ ಕೂಡ ಹಾಸಿಗೆಯಲ್ಲಿ ಬಿದ್ದಾಗ ಫಸ್ಟ್ ನೆನಪಾಗೋದು ಮೊಬೈಲು. am I right or wrong? ತಗೋತೀರಿ, ಏನು ಮೆಸೇಜ್ ಹಾಕ್ಯಾಳ ಅಥವಾ ಹಾಕ್ಯಾಣ, ಎಷ್ಟು ಟಯರ್ಡ್ ಆದರೂ ಕೂಡ ನಾನು ಚಾಟ್ ಮಾಡಲೇಬೇಕು ಅನ್ನೋಂಥ ಮನಸ್ಸನ್ನು ಸೆಟ್ ಮಾಡ್ಕೊಂಡಿರಿ. ಒಂದು ಗೋಲ್ ಸೆಟ್ ಆಗಿದೆ. ಎಷ್ಟೇ ಇವತ್ತು ನಿಮ್ಮ ಮನ್ಯಾಗ ಯಾರೋ ಒಬ್ರು ರಿಲೇಟಿವ್ ತೀರ್ಕೊಂಡಾರಂದ್ರೆ ಬಿಟ್ಟಿಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಮನ್ಯಾಗ ಒಬ್ರು ಸತ್ತಾರ, ಎಲ್ಲರೂ ಹಾಡಾಕೊಂಡು ಹಾಳಾಕತ್ತಾರ ಅಂದ್ರೆ ಒಂದಕ್ಕೆ ಒಬ್ಬರನ್ನ ತೋರಿಸಿ ಚಾಟ್ ಮಾಡಿ ಬಂದಂಥ ಮಕ್ಕಳು ನೋಡಿನೇ.
ನೋಡಿದ್ ಹೇಳಕತ್ತೀನಿ ನಿಮಗೆ. ಎಸ್, ಅದು ಗೋಲ್ ಸೆಟ್ ಮಾಡಿಬಿಟ್ಟಿರಿ. ನಾನು ದಿನ ಚಾಟ್ ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಮನಸ್ಸು ವಿಲಿ 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 ಒದ್ದಾಡತ್ತೆ. ಕರೆಕ್ಟಾ? ಯಾಕೆ? ನೀವು ಅಲ್ಲಿಗೆ ಸೆಟ್ ಮಾಡ್ಕೊಂಡ್ರೆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡ್ಕೊಂಡ್ಬಿಟ್ಟಿರಿ. ಇವತ್ತು ಅದನ್ನ ಕಟ್ ಮಾಡ್ಕೊಡ್ರಿ. ಬೇರೆ ಏನೇನಿದಾವಲ್ಲ ಇಂಥವ ಭಾಳ ಅದಾವ, ಅವೆಲ್ಲ ಕಟ್ ಮಾಡ್ಕೊಡ್ರಿ. ನೀವು ಏನು ಮಾಡ್ಬೇಕು ಅಂತ ಕ್ವಶನ್ ಅವಾಗ ಸ್ಟಾರ್ಟ್ ಆಗತ್ತೆ ನಿಮ್ಮ ಹತ್ರ. ಆ ಕಾಲೇ ಅದನ್ನ ಏನು ಮಾಡ್ಲಿ? ಈಗ ನೀವು ಯಾವಾಗ ಕಾಲೇ ಇರ್ತಿರ್ಲ ಅವಾಗ ಇಲ್ಲಿಗೆ ಬರ್ತೀರಿ. ನಿಮ್ಗೆ ಎಲ್ಲ ಕಡೆಯಿಂದ ಏರಿಯಾಗಳು ಫಿಕ್ಸ್ ಆದಾಗ ಒಂದಿನ ಇದು ಅಷ್ಟ, ಇಲ್ಲಿ ಇರ್ತಕ್ಕ ಅಷ್ಟ. ಇಲ್ಲಿಂದ ಹೋದ್ರಿ ಅಂದ್ರೆ ಈಗ ನೆನಪಿಟ್ಕೊಳ್ಳಿ, ಈಗ ಮೊಬೈಲ್ ತೆಗೆದು ಯಾರು ಮೆಸೇಜ್ ಮಾಡೋದು ನೋಡಲಾಗಿರಿ. ಯಾಕಂದ್ರೆ ಗೋಲ್ ಸೆಟ್ ಆಗಿದ್ದು ನನ್ನ ಜೊತೆ. ನೆನಪಿಟ್ಕೊಳ್ಳಿ, ಫ್ರೀಕ್ವೆನ್ಸಿ ಮ್ಯಾಚ್ ಆಗಿದ್ದು ನನ್ನ ಜೊತೆ. ಈ ಫ್ರೀಕ್ವೆನ್ಸಿ ಯಾವಾಗ ಕಟ್ ಆಕೈತಿ, ಆ ರೇಂಜ್ ಯಾವಾಗ ಕಡಿಮೆ ಆಕೋತ ಹೋಗ್ತೈತಿ, ಈ ಫ್ರೀಕ್ವೆನ್ಸಿ ಕಡಿಮೆ ಆದಂಗೆ ಆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಫಸ್ಟ್ ಅವುಗಳನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನನ್ನ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟು, ನೀವು ಇಷ್ಟಪಡ್ತೀರಾ? ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಈ ಬೂಟ್ಗಳಿದಾವಲ್ಲ, ಚಪ್ಪಲಿಗಳಿದಾವಲ್ಲ, ನಿಮಗೆ ಆಶ್ರಯ ಕೊಡ್ತಾವ ಅಂತ ತಿಳ್ಕೊಂಡು ತಂದು ತಲೆ ಮೇಲೆ ಇಟ್ಕೊಳಕ್ ಆಗಲ್ಲ ರೀ ಸ್ನೇಹಿತರೆ. ಹೊರಗೆ ಬಿಟ್ಟು ಬರ್ಬೇಕು. ಯಾಕೆ ಬಿಟ್ಟು ಬರ್ಬೇಕು ಹೇಳ್ರಿ? ಹೊರಗೆ ಬಿಡ್ಬೇಕು. ಇಟ್ ಮೀನ್ಸ್ ನಾನು ಅವ್ರನ್ನ ಅಷ್ಟು ಕಡಿಮೆ ಅಂತಲ್ಲ. ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ನಾಯಿ ಪ್ರೀತಿ ಅನ್ಕೊಂಡಿರಿ. ನನ್ನ ಪ್ರೀತಿ ಯಾವ್ದು ಗೊತ್ತಾ? ನೀವೆಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರಿ. ನಿಮಗೆ ಹಾಕೊಳ್ಳಿಕ್ಕೆ ಬಟ್ಟೆ, ತಿನ್ಲಿಕ್ಕೆ ಊಟ, ಪ್ರತಿದಿನ ಎಷ್ಟೇ ಬಿಜಿ ಇದ್ರು ಕೂಡ ಪಿಜಿಗೆ ಫೀಸ್ ಕೊಡುವಂತ ತಾಯಿ ತಂದೆಗಳು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ. ಅದು ಪ್ರೀತಿ. ನೀವು ಒಂದು 10 ನಿಮಿಷ ಫೋನ್ ಬಿಜಿ ಇದ್ರ ತಕ್ಷಣ ಯಾವ ಜೊತೆ ಮಾತಾಡಕತ್ತೈತಿ, ಯಾಕ ಹೆಂಗ್ ಕಾಣ್ಸಕತ್ತೈತಿ? ಇದು ಪ್ರೀತಿನ ಅಲ್ಲ, ವಿಪರೀತಿ. ಇವುಗಳನ್ನ ಫಸ್ಟ್ ಕಟ್ ಮಾಡ್ಕೊಡ್ರಿ. ಇವು ಕಟ್ ಮಾಡ್ಕೊಂಡ್ರೆ ನಿಮ್ ಗೋಲ್ ಸೆಟ್ ಆಕೈತಿ. ನೀವೇನು ಇನ್ಸ್ಪಿರೇಷನ್ ಅಂತ ಕೇಳಕತ್ತಿರ್ಲ, ನಿಮಗೆ ಇನ್ಸ್ಪಿರೇಷನ್ ಬ್ಯಾರೇದೈತಿ. ಒಂದ್ಸಲ ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಎಲ್ಲರಿಗೆ, ವಾಟ್ಸಪ್ ಬಳಸ್ತ್ರಿ ಅಂತ ಯಾರಾದ್ರೂ ಮೋಟಿವೇಶನ್ ಮಾಡ್ಯಾರ ನಿಮಗ? ಸರ್, ನಮ್ಗೆ ಯಾರು ಮೋಟಿವೇಶನ್ ಮಾಡ್ಲಿಕ್ಕೆ ನಾವು ವಾಟ್ಸಪ್ ಹೆಂಗ್ ಬಳಸ್ಬೇಕ್ರಿ ಅಂತ ಕುಂತ ನನ್ನ ಮಕ್ಕಳ ನಾವು ಯಾರು ಬೇಕಾಗಿಲ್ಲ. ಸ್ವಲ್ಪ ಮೋಟಿವೇಶನ್, ಫೇಸ್ಬುಕ್ ಚಾಟಿಂಗ್ ಯಾರು ಮೋಟಿವೇಟ್ ಮಾಡಿಲ್ಲ ನಮಗೆ. ಮತ್ತು ಸ್ಟಡಿ ಮಾಡಕ್ ಮೋಟಿವೇಶನ್ ಬೇಕಂತ ಬಯಸ್ತೀವಿ ಅಂದ್ರೆ ನಮ್ಮ ಗೋಲ್ ಸೆಟ್ ಆಗಿದ್ದು ಇದಕ್ಕಲ್ರಿ, ಬ್ಯಾರೆದಕ್ಕೆ. ಅದು ಬ್ಯಾರೇನ ಐತಿ. ವಸ್ತು ನೀವು ಯಾವುದಕ್ಕೆ ಒಳ್ಳೇದಕ್ಕೆ ಬಳಸಿದ್ರೆ ಮೇಲೆ ಬೆಳಿತೀರಾ, ಕೆಟ್ಟದಕ್ಕೆ ಬಳಸಿದ್ರೆ ಅಲ್ಲೇ ಇರ್ತೀರಾ. ಅವರೆಲ್ಲ ಹೇಳ್ತಿರಲ್ಲ, ಮೋಟಿವೇಶನ್ ಅನ್ನೋದು ಯಾರೋ ಒಬ್ರು ಬಂದು ಮಾಡೋಂಥದ್ದಲ್ಲ. ಪ್ರತಿಯೊಂದು ದಿನ ಯಾರೋ ಒಬ್ರು ಬಂದು ಮೋಟಿವೇಶನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಂಡ್ರೆ ಮಾತ್ರ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಸಾಹೇಬ್ರು ಹೇಳ್ತಾ ಇದ್ರು, ನಿಮ್ಗೂ ನಮ್ಗೂ ಇರೋದು 3 ಅಡಿ ಅಂತರ ಅಷ್ಟೇ. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಓಕೆ, ನಿಮ್ಗೆ ಬೇಜಾರಾಗ್ತಿದ್ಯಾ, ಮೋಟಿವೇಟ್ ಆಗ್ತಿಲ್ಲ ಸರ್, ಒಂದು ಏನೋ ಓದ್ತಾ ಇರ್ತೀವಿ, ಒಂದೇ ಒಂದು ಪಿಕ್ಚರ್ ಹಿಂಗೆ ಪಾಸ್ ಆಗುತ್ತೆ, ಚೀ ಅಂತ ಆಗುತ್ತಾ? ಸಾಹೇಬ್ರು ಹೇಳ್ತಾ ಇದ್ರು, ಎಲ್ಲಾರ್ಗು ಇರ್ತದೆ ಯಾವ್ದೊಂದು ಏನೋ ಮರೆಯದ ನೆನಪುಗಳು ಪ್ರತಿಯೊಬ್ಬರು ಇರ್ತದೆ. ಆ ಟೈಮಲ್ಲಿ ಸಾಹೇಬ್ರು ಹೇಳ್ದಂಗೆ ನಿಮ್ಮ ತಂದೆ ತಾಯಿ ನೆನೆಸ್ಕೊಳ್ಳಿ. ಅವರು ಕಳಿಸ್ತಾರೆ ಅಂತ ಒಂದೊಂದು ಪೈಸಾ ಒಂದೊಂದು ಸೆಕೆಂಡು ನೀವು ಸ್ಪೆಂಡ್ ಮಾಡ್ತೀರಿ. ಒಂದೊಂದು ಪೈಸಾ ಒಂದೊಂದು ಸೆಕೆಂಡು ನಿಮ್ಮದಲ್ಲ, ಕೇವಲ ಅವ್ರು ಕೊಟ್ಟಂತ ಭಿಕ್ಷೆ. ಆ ಭಿಕ್ಷೆಯಲ್ಲೇ ಬದುಕಬೇಕಾ, ಅಥವಾ ಅವ್ರಿಗೆ ನಾವು ರಿಟರ್ನ್ ಕೊಟ್ಟು ಅವ್ರನ್ನ ಮೇಲ್ಮಟ್ಟದಲ್ಲಿ ನೋಡೋ ಪ್ಲೇಸ್ಗೆ ಬೆಳಿಬೇಕಾ? ಜಸ್ಟ್ 2 ಮಿನಿಟ್ಸ್ ಕಣ್ಣು ಮುಚ್ಕೊಡಿ. ನನ್ನ ಪರಿಸ್ಥಿತಿ ಏನೋ, ಇಲ್ಲಿರೋ ಎಲ್ಲರೂ ಎಲ್ಲ ಹಂತದಲ್ಲೂ ಚೆನ್ನಾಗಿಲ್ಲ. ಫಿನಾನ್ಷಿಯಲಿ ಆಗಿರ್ಬೋದು, ಅಥವಾ ವೈಯಕ್ತಿಕ ಪ್ರಾಬ್ಲಮ್ಸ್ ಇರ್ಬೋದು. ತುಂಬ ಜನ ಮದುವೆಯಾಗಿ ಬಂದಿರೋ ತುಂಬ ಜನ ಇದ್ದಾರೆ. ಏನೋ ಸಾಧನೆ ಮಾಡ್ತೀನಿ, ಏನೋ ಕೊಡ್ತೀನಿ ಸಮಾಜಕ್ಕೆ ಅಂತ ಬಂದು ಕುತ್ಕೊಂಡವ್ರ. ಓಕೆ, ನೀವು ರಿಟರ್ನ್ ಇಲ್ಲ, ಅಲ್ಲಿಂದ ಇಲ್ಲಿ ಬಂದಿರ್ತೀರಾ. ಮತ್ತೆ ಅದೇ ಬರಿಗೈಲಿ ನೀವು ಹೋದಾಗ ನಿಮ್ಮನ್ನು ಎಷ್ಟು ತಿರಸ್ಕಾರ ಭಾವದಿಂದ ನೋಡ್ತಾರೆ ಅಂತಂದ್ರೆ, ಇವನು ಯಾವನು ಹೋದ, ಇವಳು ಯಾವಳು ಓದ್ಲು, ಮಸ್ತ್ ಎಂಜಾಯ್ ಮಾಡ್ಕೊಂಡು ಬಂದ್ಲು, ಏನ್ ಸಾಧನೆ ಮಾಡಿದೆ. ಅದೇ ನೀವು ಒಂದು ಜಾಬ್ ತಗೊಂಡು ಹೋದಾಗ ನಿನಗೆ ಸಿಗಂತ ಸನ್ಮಾನ. ಜಸ್ಟ್ ಕ್ಲೋಸ್ ಮಾಡ್ಕೊಂಡು ಯೋಚನೆ ಮಾಡಿ, ನಾನು ಇಲ್ಲಿಂದ ಒಬ್ಬ ಸಾಧಕನಾಗಿ, ಒಬ್ಬ ಸಾಧಕಿಯಾಗಿ ನಾನು ಹೋದಾಗ ನನ್ನನ್ನ ಏನೂ ಇಲ್ಲ ಅಂತ ಕಳ್ಸಿಕೊಟ್ಟದ ಜನರೇ ಕಾಯ್ತಾ ಇರ್ತಾರೆ. ಈ ಉತ್ತರ ಕರ್ನಾಟಕದಲ್ಲಂತೂ ನಾನು ನೋಡಿದ್ರೆ ಫ್ಲೆಕ್ಸ್ ಹಾಕ್ಸ್ಬಿಡ್ತಾರೆ. ಏನ್ ಹಬ್ಬರ, ಏನ್ ಆಡಂಬರ. ನನ್ನ PSI ಬರ್ಲಿಕ್ಕೆ ಕಾರಣನೇ ಉತ್ತರ ಕರ್ನಾಟಕದ ಜನ. ಹಾಕಿದ್ರು ಪಂಪ್ ಹೊಡೆದ್ರು ನಾನು ಹಂಗ ಬೇಜಾರಾದಾಗೆಲ್ಲ ಇದ್ದೇ ಯೋಚನೆ ಮಾಡ್ತಿದ್ದೆ. ನನ್ನ ಕೇಸು ಮೇನ್ಸ್ ಬರೀಬೇಕಾದ್ರೆ ನನ್ನ ರೂಮ್ಮೇಟ್ ಮಹಾದೇವ್ ಅಂತಿದ್ದ, ಅವ್ನು ಇಷ್ಟೇ ಮಾಡ್ತಿದ್ದ, ಅಣ್ಣ ಡಿವೈಸ್ ಬಂದು ಹಿಂಗೆ ಮಲ್ಕೊಳ್ತಾ ಇದ್ದ ಅಷ್ಟೇ. ಅಣ್ಣ ಡಿವೈಸ್ ಹೋಗೋದು ಮತ್ತೆ ಕುತ್ಕೊಂಡು ಓದೋದು. ಬಾತ್ರೂಮಲ್ಲಿ ಓದ್ತಾ ಇದ್ರಿ ನಾನು, ಜಸ್ಟ್ ಬಾತ್ರೂಮಲ್ಲೇ ಓದ್ತಾ ಇದ್ದೆ. ನೀವೆಲ್ಲ ಕ್ವಶನ್ ಮಾಡೋದು, ಸರ್ ಬಾತ್ರೂಮ್ ಅಲ್ಲ, ಟಾಯ್ಲೆಟ್ ಅಲ್ಲ, ಬಾತ್ರೂಮಲ್ಲಿ. ಸರ್ ಯಾಕೆ? ನನ್ನ ಮೊಬೈಲ್ ಓದ್ಬೇಕಾದ್ರೆ ನನ್ನ ರೂಮಲ್ಲಿ ಇರ್ತಿತ್ತು, ನಾನು ಬಾತ್ರೂಮಲ್ಲಿ ಕುತ್ಕೊತಾ ಇದ್ದೆ. ಓಕೆ, ಯಾಕೆ ಆ ಕ್ಲೋಸ್ ಏರಿಯಾದಲ್ಲಿ ಇದ್ದಂದ್ರೆ ಮೈಂಡ್ ಕಾನ್ಸಂಟ್ರೇಷನ್ ಪಕ್ಕ ಹೋಗ್ಬಾರ್ದು. ಕುತ್ಕೊಳ್ಳೋದು ಓದೋದು ಒಂದೇ ಅವರ್ ಓದಿ, ಮೋರ್ ಸಫಿಷಿಯಂಟ್. ನೀವು 10 ಗಂಟೆ 15 ಗಂಟೆ ಓದೋ ಅವಶ್ಯಕತೆ ಇಲ್ಲ. ದ್ಯಾಟ್ ಶುಡ್ ಬಿ ವೆರಿ ಎಫೆಕ್ಟಿವ್. ನಾನು ಮುಂದೆ ಸಾಧಕನಾಗಿ ಹೋಗ್ಬೇಕಾ, ಅಥವಾ ಏನು ಇಲ್ದಿರ ಬರಿಗೈಲಿ ಮನೆಗೆ ಹೋಗ್ಬೇಕಾ?
ಇಷ್ಟು ಯೋಚನೆ ಮಾಡಿ ನಿಮ್ಮನ್ನು ನೀವೇ ಮೋಟಿವೇಟ್ ಆಗ್ತೀರಾ. ನಿಮ್ಮ ತಂದೆ ತಾಯಿ ಪರಿಸ್ಥಿತಿ, ನೀವು ಬಂದಂಥ ಪರಿಸ್ಥಿತಿ, ನಾಳೆ ನೀವು ಹೋದಾಗ ನನ್ನ ಕೈಲಿ ಏನೂ ಆಗಿಲ್ಲ ಅಂತ ಹೇಳ್ಸೋ ಜನರನ್ನ ನಾನು ಏನಂತಾರೆ ಅನ್ನೋದು 2 ನಿಮಿಷ ಯೋಚನೆ ಮಾಡ್ಕೊಂಡು ಹೋಗಿ ತಾನೇ ಮೋಟಿವೇಟ್ ನೀವೇ ಆಗ್ತೀರಾ. ಅರ್ಥ ಆಗ್ತಿದ್ಯಾ? ಅರ್ಥ ಆಗಲಿ ಅಂತ ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ ಸರ್. ಇದು ಹೆಣ್ಣು ಮಕ್ಕಳ ಕಷ್ಟ, ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ಸಮಸ್ಯೆ. ಸೊ ಇದನ್ನ ಸ್ವಲ್ಪ ನೀವು ಅದಕ್ಕೆ ಉತ್ತರ ಕೊಡಬೇಕು ಅಂತ ಕೇಳಿದ್ದಾರೆ. ಏನಂದ್ರೆ ಸರ್, ನಾವು ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ತಂದೆ ತಾಯಿಗೆ ಏನು ಹೇಳ್ತಾರೆ ಅಂದ್ರೆ, ನೋಡಮ್ಮ ನಿನ್ ಗೆಳತಿಯರೆಲ್ಲ ನೌಕರಿ ಆದ್ರು, ಗಂಡು ಮನೆಗೆ ಹೋಗಿದ್ದಾರೆ, ನಿನಗೆ ಮದುವೆ ಆಗು, ಒಂದು ಇಲ್ಲ ಓದ್ತೀನಿ ಅಂದ್ರೆ ಅದು B.Ed ಅಷ್ಟು ವರ್ಷ ಆಗತ್ತೆ, ಬೇಡ ಇದು ಸ್ವಲ್ಪ ಬೇಗ ಮುಗಿಸು, ಈ ಥರ ಪ್ರೆಷರ್ ಹಾಕಿ ಸಮಯ ಕಡಿಮೆ ಕೊಡ್ತಾ ಇದ್ದಾರೆ. ನಮಗೆ ಡ್ಯೂರೇಷನ್ ಕಡಿಮೆ ಇದೆ, ಇವ್ರಿಗೆ ಮಾತ್ರ ನೀವು ಬೇಕಾದಾಗ ಮುದುಕರಾಗೋರಿಗೆ ಮಾಡ್ರಿ ಅಂತಾರೆ, ನಮಗೆ ಮಾತ್ರ ಅಷ್ಟು ಬಿಡಂಗಿಲ್ಲ. ಯಾಕೆ ಸರ್ ಅಂತ ಕೇಳ್ತಾ ಇದ್ದಾರೆ. ಎಸ್, ಫಸ್ಟ್ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಅದಕ್ಕೆ ಆನ್ಸರ್ ಕೊಡ್ತೀನಿ, ಆಮೇಲೆ ಮುಂದೆ ಅದಕ್ಕೆ ಉತ್ತರ ಏನು ಕೊಡ್ಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಒಂದು ಸರ್ವೆ ಹೇಳುತ್ತೆ, ನಾನು ಅದ್ರಾಗ ಸೇರ್ತೀನಪ್ಪ, ಮತ್ತೆ ಬೇಜಾರು ಮಾಡ್ಕೋಬೇಡ್ರಿ. ಗಂಡು ಹುಡುಗರು ನಮ್ಮ ಬುದ್ಧಿ ಮತ್ತು ಜವಾಬ್ದಾರಿ ಬರಬೇಕಾದ್ರೆ ನಾವು ತೆಗೆದುಕೊಳ್ಳುವಂಥ ಸಮಯ 30 ವರ್ಷ ಅಂತೆ. ಗಂಡು ಮಕ್ಕಳಿಗೆ ಬುದ್ಧಿ ಮತ್ತು ಜವಾಬ್ದಾರಿಗಳು ಬಂದು ನಾವು ಜವಾಬ್ದಾರಿ ನಿರ್ವಹಿಸ್ಲಿಕ್ಕೆ ಬರಲಿಕ್ಕೆ ನಮಗೆ ಶಕ್ಯ ಆಗೋದು ನಮ್ಮ ವಯಸ್ಸು 30 ಆದಮೇಲೆ. ಅದೇ ಹೆಣ್ಮಕ್ಳು 16ರಿಂದ 18 ಬೇಡ 20 ವರ್ಷಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಅವ್ರ ಏಜು ಮತ್ತು ಅವ್ರ ಬಾಡಿ ಅದಕ್ಕೆ ಸೆಟ್ ಆಕೈತೆ ಅಂತ ಮೆಂಟಲಿ ಸರ್ವೆ ಹೇಳುತ್ತೆ. ಸೊ ಹೀಗಾಗಿ ಅವ್ರಿಗೆ ಕೊಡ್ತಕ್ಕಂಥ ಸಮಯ, ನಾವು ದೊಡ್ಡ ನನ್ನ ಮಕ್ಕಳ್ರಿ ನೀವು ಬೇಗ ಕಲಿತೀರಿ ಅಂತ ನಿಮಗೆ ಕಡಿಮೆ ಸಮಯ ಕೊಟ್ಟಾರ, ಖುಷಿ ಪಡ್ರಿ. ಒಂದು. ಎರಡನೇದು, ನಿಮ್ಮ ತಂದೆ ತಾಯಿ ಹೇಳ್ತಾರೆ, ನೋಡಮ್ಮ ನಿಮ್ಮ ಗೆಳತಿಯರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಹಂಗೆ ಹೋದ್ರು ಅಂತಾರಲ್ಲ, ಒಂದೇ ಒಂದು ಮಾತು ಹೇಳ್ಬಿಡ್ರಿ. ಏನಿಲ್ಲ ಅಮ್ಮ, ನನ್ಗೆ ಗೆಳತಿದಾರಲ್ಲ ಅವರೆಲ್ಲ ನನ್ನ ಕ್ಲಾಸ್ಮೇಟ್ ಬ್ಯಾಚ್ಮೇಟು ಪೊಲೀಸ್ ಕಾನ್ಸ್ಟೇಬಲ್ ಆದ್ರು, ಟೀಚರ್ ಆದ್ರು, ಬೇರೆ ಬೇರೆ ಆದಿರಲ್ಲ ಅಮ್ಮ, ಅವರೆಲ್ಲ ಮನಿ ಕಟ್ಟಿದಾರಮ್ಮ, ಅವರೆಲ್ಲ ಮನಿ ಕಟ್ಟಿದ್ದಾರೆ, ಬೇಗ ಕಟ್ಕೊಂಡ್ರು ಅವರು. ನಾನು ಮನಿ ಕಟ್ಟಾಕತ್ತಿಲ್ಲಮ್ಮ, ಅರಮನೆ ಕಟ್ಟಾಕತ್ತೀನಿ, ಅರಮನೆ ಕಟ್ಟಾಕತ್ತೀನಿ, ಲೇಟ್ ಆಕೈತೆ. ಮನಿ ಕಟ್ಟೋದು ಸರಳ, ಅರಮನೆ ಕಟ್ಟೋದು ಸ್ವಲ್ಪ ಲೇಟ್ ಆಕೈತಿ, ಬಟ್ ಲೇಟೆಸ್ಟ್ ಆಗಿರ್ತೈತಿ ಅಮ್ಮ ಅಂತ ಹೇಳ್ರಿ, ಕನ್ವಿನ್ಸ್ ಆಕೈತಿ. ಬಟ್ ನಿಮ್ಮ ಕಾನ್ಫಿಡೆನ್ಸ್ ಇರಬೇಕು, ಅವ್ರು ಗ್ಯಾರಂಟಿ ಕೊಡ್ಬೇಕಮ್ಮ, 2 ವರ್ಷ ಡೇ ಟು ಟೈಮ್ ಸೆಕೆಂಡ್ ಹಾಕೋ, 2 ವರ್ಷ ಟೈಮ್ ಕೊಡು, ಆದ್ರೆ ಸಕ್ಸಸ್ ಹಾಕಿನಿ, ಇಲ್ಲ ಮದುವೆ ಹಾಕಿನಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಒಂದೇ ಎಕ್ಸಾಂಪಲು, ಇದು ಗಂಡ್ಮಕ್ಳು, ನನಗಾದ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಯಾವಾಗಲೂ ಹೇಳೋರು, ನನ್ನ ಮನೆ ಪಕ್ಕದಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ಳಿದ್ಲು, ಅವ್ರ ಹೆಸರು ಬೇಡ, ಅಲ್ಲೇ ನಿನ್ನ ಜೊತೆ ಸೇರಿದ ಹುಡುಗಿ ಜಾಬ್ ತೊಗೊಂಡಿದ್ದಾಳೆ, ಸ್ಯಾಲ್ರಿ ತೊಗೊತಾ ಇದ್ದಾಳೆ, ಮಾಡೋಣಮ್ಮ ಅಂತ. ಓಕೆ, ಆಮೇಲೆ ಈಗೇನು BSc ಆಗಿದೆಯಲ್ಲ, ನನ್ನ ಸ್ಯಾಲ್ರಿ ಅವರ ಸ್ಯಾಲ್ರಿ ಅಜಗಜಾಂತರ ವ್ಯತ್ಯಾಸ. ಸಾಹೇಬ್ರು ಹೇಳಿದ್ರಲ್ಲ, ಲೇಟಾಗಿ ಬಂದ್ರು ಲೇಟೆಸ್ಟಾಗಿ ಬರ್ಬೇಕಂತ ಹೇಳ್ಬಿಟ್ಟು ನಮ್ಮ ಹೇಳೋರು. ನಮ್ಮಮ್ಮಗೆ ಯಾವಾಗಲೂ ಕಾಡಿಸ್ತಾ ಇರ್ತೀನಿ, ಒಂದು ಹೋಗಿ ಬಟ್ಟೆ ಬಿಚ್ಚಿದ್ರೆ ಸಾಕು ಬಟ್ಟೆ ವಾಶ್ ಮಾಡ್ತಾ ಇರ್ತಾನೆ ನಮ್ಮಮ್ಮ. ನಾನು ಹೇಳ್ತಿದ್ದೆ, ಬಿಡಮ್ಮ ನಿನ್ಗೊಂದು ವಾಷಿಂಗ್ ಮಿಷಿನ್ ಕೊಡಿಸ್ತೀನಿ. ನೀನು ಕೊಡಿಸ್ದಂಗೆ ನಾನು ತಗೊಂಡದನ್ನ ಯೂಸ್ ಮಾಡ್ದಂಗೆ ಅಂತ. ದಿನ ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಈಗ ನಮ್ಮಮ್ಮ ಕೇಳಂಗಿಲ್ಲ, ಎವ್ರಿಥಿಂಗ್ ಬರ್ತದೆ. ಅರ್ಥ ಆಗ್ತಿದ್ಯಾ? ಕಾಯಬೇಕು. ಅದನ್ನ ನಿಮ್ಮ ತಂದೆ ತಾಯಿಗೆ ಮನವರಿಕೆ ಮಾಡ್ಕೊಡು, ಅವ್ರದೇ ವೇಯಲ್ಲಿ ಹೇಳ್ಬೇಕು. ಸಾಹೇಬ್ ಹೇಳಿದ ಟಾರ್ಗೆಟ್, ಸರ್ ಅಮ್ಮ ನನಗೆ ಇದು 2 ವರ್ಷ ಫಿಕ್ಸ್ ಮಾಡು, ಮುಗಿತಾ ನಾನು ಹೋಗ್ತೀನಿ. ಸೊ ಆ 2 ವರ್ಷ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬೇಕು, ಎಸ್ ಕ್ಯಾನ್ ಐ ಕ್ಯಾನ್, ಅಥವಾ ನಾನು ಮಾಡ್ಬೋದಾ, ಎಸ್ ಐ ಕ್ಯಾನ್. ನನ್ನಲ್ಲಿ ನೀವು ಅನ್ಕೊಂಡ್ರೆ, ನಾನು ಅನ್ಕೊಂಡ್ರೆ ಎನಿಥಿಂಗ್ ಕ್ಯಾನ್ ಪಾಸಿಬಲ್. ನೀ ಅನ್ಕೋಬೇಕಷ್ಟೇ. ನಾನು ಹೇಳ್ತಾ ಇರ್ತೀನಿ, ಬೆಟ್ಟ ದೂರದಿಂದ ನೋಡಿದಾಗ ದೊಡ್ಡದಾಗಿ ಕಾಣಿಸುತ್ತೆ, ಅದ್ರ ಬುಡದಲ್ಲಿ ನಿಂತ್ಕೊಂಡು ನೋಡಿದಾಗ ಯಪ್ಪ ಎಷ್ಟು ದಪ್ಪ ಉದ್ದ ಇದೆಯಪ್ಪ. ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದಿನ ನಿಮ್ಮ ಪಾದದ ಕೆಳಗಡೆ ಆ ಬೆಟ್ಟ ಇರ್ತದೆ. ಆ ಬೆಟ್ಟ ಹತ್ತೋ ಕೆಪಾಸಿಟಿ ನೀವು ಮಾಡಬೇಕು, ನೀವು ಹತ್ರ ಆ ಬೆಟ್ಟ ನಿಮ್ಮ ಕೆಳಗಡೆ ಇರ್ತದೆ. ಬಟ್ ಅದನ್ನ ಯಾವ ವೇಲ್ ಕನ್ವಿನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಬೆಟ್ಟದ ಮೇಲೆ ಹತ್ತಿಯೋ ಬೆಟ್ಟ ಕೆಳಗಡೆ ಕೂತ್ಕೊಂಡು ಬೆಟ್ಟ ದಪ್ಪಕ್ಕಿದೆ ಉದ್ದಕ್ಕಿದೆ ಅನ್ಕೊಂಡೆ ನಿಲ್ಬೇಕು. ಯು ಶುಡ್ ಹ್ಯಾವ್ ಟು ಡಿಸೈಡ್. ಓಕೆ, ಆಯ್ತು. 7, 8, 9, 10 ಕ್ವಶನ್ ಸೈಡ್ ತೆಗೆದುಕೊಡ್ತೀನಿ. ನೀನು 9 ಆಗಿದೆಯಾ? ಹಾಂ ಸರ್. 10 ಕ್ವಶನ್ ಸೈಡ್ ತೆಗಿತೀನಿ. ಇಂಗ್ಲೀಷಲ್ಲಿ ಕೇಳಿದ್ರು ಓಕೆ ಅಕ್ಸೆಪ್ಟಬಲ್, ಅದು ಸೈಡ್ ತೆಗಿತೀನಿ. ನಿಮ್ದು 90 ಕ್ವಶನ್ಗೆ ಆನ್ಸರ್ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. 90 ಆಗಿದೆಯಾ? 90 ಆಗಿಲ್ಲ ಸರ್. ಒಂದು ಈಗ ಬರ್ತದ ಟ್ರೆಂಡ್ ಹೇಗಿದೆ, ಈ ಇಂಗ್ಲೀಷಲ್ಲಿರೋ ಕ್ವಶನ್ಸ್ನ ಡೈರೆಕ್ಟ್ ಈ ಗೂಗಲ್ ಟ್ರಾನ್ಸ್ಲೇಟರ್ಗೆ ಹಾಕಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ನನ್ನ ಪರ್ಸನಲ್ ರಿಕ್ವೆಸ್ಟ್ ಅಷ್ಟೇ, ದಯವಿಟ್ಟು ಓದಬೇಕಾದ್ರೆ ಇಂಗ್ಲೀಷ್ ವರ್ಡ್ಸ್ನ ಯೂಸ್ ಮಾಡ್ಕೊಳ್ಳಿ. ಪದಗಳ ಪರಿಚಯ ಇರಲಿ ನಿಮಗೆ. ಅದು ಎಕ್ಸಾಕ್ಟ್ಲಿ ಇದೇ ಇರಬೇಕಂತ ಏನಿಲ್ಲ. ಬಟ್ ನಮ್ಮ ಬ್ಯಾಂಡಾಗ ಲಾಸ್ಟ್ ಟೈಮ್ ತುಂಬಾ ಜನಕ್ಕೆ ತೊಂದರೆ ಆಯಿತು. ಯಾಕಂದ್ರೆ ನಾವೇನು ಮಾಡ್ತೀವಿ, ಕನ್ನಡ ಅಂದರೆ ಕನ್ನಡದಲ್ಲೇ ಕೂತ್ಕೊಂಡು ಓದ್ತಾ ಇರ್ತೀವಿ. ನಂದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು. ನೀವು ಅನ್ಕೊಂತೀರಾ ಇವ್ಗೆ ಇಂಗ್ಲೀಷ್ ಈಸಿ ಅಂತ. ನಮ್ಮ ಅಪ್ಪನ ಇಂಗ್ಲೀಷ್ ಈಸಿ ಇಲ್ಲ ನನಗೆ ಹೇಳ್ತಾ ಇದ್ದೀನಿ. ನನಗೆ ಹಿಸ್ಟ್ರಿ ಎಕನಾಮಿಕ್ಸ್ ಅನ್ನೋದು ಬಿಟ್ಟು ಒಳಗಡೆ ಓದೋ ಪೊಲಿಟಿಕ್ಸ್ ಅನ್ನೋದಕ್ಕೂ ಗೊತ್ತಿರಲಿಲ್ಲ, ಕಿಂಗ್ಡಮ್ ಅಂದರೆ ಗೊತ್ತಿರಲಿಲ್ಲ. ದಟ್ ವಾಸ್ ಮೈ ಸಿಚುವೇಶನ್. ಬಟ್ ನಾನು ಏನಂದ್ರೆ UPSC ಪ್ರಿಪ್ರೇಷನ್ ಮಾಡೋಕೆ ಹೋಗಿ ಸೊ ಇಂಗ್ಲೀಷ್ ಬುಕ್ಸ್ ಓದೋಕೆ ಸ್ಟಾರ್ಟ್ ಮಾಡಿದೆ. ಸೊ ಹಂತವಾಗಿ ಅದು ಗೊತ್ತಾಗ್ತಾ ಹೋಯ್ತು. ಬಟ್ ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ನೀವು ಓದಬೇಕಾದ್ರೆ ಸ್ವಲ್ಪ ಇಂಗ್ಲೀಷ್ ಕಡೆ ಗಮನ ಕೊಡಿ. ಅಲ್ಲಿ ಕೊಡೋದು ನಮ್ಗೆ 2 ವಿಷಯ ಕವರ್ ಆಗ್ತದೆ. ಒಂದು, ನೀವು ಇಂಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ಗೆ ರೆಡಿ ಆಗ್ತಾ ಇದ್ದೀರಾ. ಎರಡನೇದು, ನೀವು ಓದ್ತಾ ಇರೋ ಸಿಲೆಬಸ್ ಇಂಡೈರೆಕ್ಟ್ ಆಗಿ ಪೇಪರ್ 2 ನಿಮಗೆ ಹೆಲ್ಪ್ ಆಗ್ತಾ ಇರ್ತದೆ.
ಸೊ ಪರ್ಸನಲ್ ರಿಕ್ವೆಸ್ಟ್, ದಯವಿಟ್ಟು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ, ನೋಡ್ಕೊಂಡು ಹೋದ್ರೆ ಇಟ್ ವಿಲ್ ಬಿ ಗುಡ್. ಆಂಗ್ಲ ಮಾಧ್ಯಮದ ಪ್ರಶ್ನೆಗಳೇ ಅಂತಿಮ. ಎಸ್ ಎಸ್ ನೆಕ್ಸ್ಟ್ ನಿಮ್ಮ ಆವೇಶ ಆಕ್ರೋಶ ನನಗೂ ಅರ್ಥ ಆಗುತ್ತೆ. ನಾನು ಕನ್ನಡಿಗ. ಎರಡನೇದು, ಇಂಜಿನಿಯರ್ ಕನ್ನಡ ಪದ ಹೇಳ್ತಿರ್ತಾವೆ ಪ್ಲೀಸ್, ನಿಮಗಲ್ಲ ಕೇಳಿದ್ರು. ನಾವು ದಿನನಿತ್ಯ ಎಷ್ಟು ಆಂಗ್ಲ ಪದಗಳನ್ನು ಬಿಟ್ಟು ಬಳಸ್ತಾ ಇದ್ದೀವಿ ಒಂದ್ಸಲ ಪ್ರಶ್ನೆ ಮಾಡ್ಕೊಳ್ಳಿ. ನನಗೆ ನಾನೇ ಪ್ರಶ್ನೆ ಮಾಡ್ತೀನಿ. ಕನ್ನಡ ಓಕೆ, ಎಸ್, ನಾನು ಕೂಡ ಅದಕ್ಕೆ ನೀವು ಹೇಳ್ತಾ ಇದ್ದಿಲ್ಲ, ಈ ಪ್ರಶ್ನೆ ಪತ್ರಿಕೆಯಲ್ಲಾದಂಥ ಈ ಗೊಂದಲಗಳಿಗೆ ನಿಮ್ಮ ಪ್ರಶ್ನೆನೇ ನಮ್ಮ ಕನ್ನಡ ಪರ ಸಂಘಟನೆಗಳು ಬಹಳಷ್ಟು ಹೋರಾಟ ಮಾಡ್ತಾ ಇದ್ದಾವೆ. ಅದಕ್ಕೆ ಒತ್ತಾಯನೂ ಕೂಡ ಮಾಡಿದ್ದೇವೆ, ಲೆಟ್ರು ಕೂಡ ಆಗಿದೆ. ಅದು ನೀವು ಮಾಡುವಂಥದ್ದಲ್ಲ. ಸರ್ಕಾರ ಮತ್ತು ಪ್ರಶ್ನೆ ಪತ್ರಿಕೆ ಅಥವಾ ನೇಮಕಾತಿ ಪ್ರಾಧಿಕಾರ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ನಾವು ಚರ್ಚೆ ಮಾಡೋದು ಸೂಕ್ತವಲ್ಲ. ಎರಡನೇದು, ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓಕೆ ಕೆಲವೊಂದಿಷ್ಟು ವರ್ಡ್ಸು ನಾವೇ ಯೂಸ್ ಮಾಡೋಂಗಿಲ್ಲ ಅಂದರೆ, ನಾವು ಡೈಲಿ ರೂಟಿಂದ ಡಾಕ್ಟರ್ ಹೋಗಿದ್ದೀವಿ, ದವಾಖಾನೆಗೆ ಹೋಗಿದ್ದೀವಿ, ಎಲ್ಲ ಕೆಲವೊಂದು ಹಾಸ್ಪಿಟ್ಲ್ ಹೋಗಿದ್ದೀವಿ ಅಂತ ವರ್ಡ್ಸ್ ಮೊಬೈಲ್ ಅಂತೀವಿ. ಮೊಬೈಲ್ ಕನ್ನಡ ಅರ್ಥ ಏನು ಗೊತ್ತಾ? ಎಸ್, ಲ್ಯಾಪ್ಟಾಪಿಗೆ ತೊಡೆ ಗಣಕ ಅಂತ ಕರಿತೀವಿ. ಬಸ್ಸಿಗೆ ಧೂಮ್ರ ಶಕಟ. ನೋಡಿ ಇವೆಲ್ಲ ಹುಚ್ಚು ಧೂಮ್ರ ಶಕಟದಲ್ಲಿ ಎಷ್ಟು ಜನ ಪ್ರಯಾಣಿಸುತ್ತಾರೆ ಕೇಳ್ಬಿಟ್ರೆ ಹುಚ್ಚಮ್ಮ ಕೂಡ ಇರ್ತಿದ್ದೀವಿ. ಅದಕ್ಕೆ ಹೇಳೋದು, ಅಲ್ಲಿ ಒಂದು ಸೂಚನೆ ಕೊಟ್ಬಿಟ್ಟಿರ್ತಾರೆ ಕ್ಲಿಯರ್ ಆಗಿ, ಏನಂದ್ರೆ ಇಂಗ್ಲಿಷ್ ವರ್ಷನ್ ನೋಡ್ರಿ ಅಂತ. ಹಂಗಂತ ಎಲ್ಲಾನು ನೋಡ್ರಿ ಅಂತಲ್ಲ, ಎಲ್ಲಾದ್ರೂ ನಿಮ್ಗೆ ಸ್ವಲ್ಪ ಮಿಸ್ ಮ್ಯಾಚ್ ಅನಿಸ್ತು ಅಂದ್ರೆ, ವೇರಿಯೇಷನ್ ಅನಿಸ್ತು ಅಂದ್ರೆ ನೋಡ್ರಿ. ಹಾಗಂತ ಅವ್ರು ಮಾಡಿದ್ದು ಸರಿ, ನೀವು ಪ್ರಶ್ನೆ ಮಾಡಿದ್ದು ತಪ್ಪು ಅಂತಲ್ಲ. ನೀವು ಮಾಡಿದ್ದು ನಿಜವಾಗ್ಲೂ ಸರಿ ಇದೆ. ಅದನ್ನ ಅವ್ರ ಹಂತದಲ್ಲಿ ಬಗೆಹರಿಸಬೇಕಂತ ಸಮಸ್ಯೆಗೆ ನಾನು ಮಾತನಾಡಲಿಕ್ಕೆ ಅಥವಾ ನಾವು ಈ ವೇದಿಕೆಯಿಂದ ಮಾತನಾಡಲಿಕ್ಕೆ ಇಷ್ಟಪಡಲ್ಲ. ಬಟ್ ನಾವೊಬ್ಬ ಅಭ್ಯರ್ಥಿಯಾಗಿ ನಾವು ಏನು ಸುಧಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋಣ ಅಂತ ಹೇಳ್ತಾ, ಸಾಧ್ಯವಾದಷ್ಟು ಬಾಬು ರೆಡ್ಡಿ ಸರ್ ಹೇಳಿದಾಗ ಇಂಗ್ಲೀಷ್ ವರ್ಷನ್ನು ಕೂಡ ಸೈಡ್ ಬೈ ಸೈಡ್ ಒಂದು ಸ್ವಲ್ಪ ಕಿವಿಗೆ ಬೀಳಿ, ಟ್ರಾನ್ಸ್ಲೇಷನ್ಗೆ ಹೆಲ್ಪ್ ಆಗುತ್ತೆ ನಿಮಗೆ. ಥ್ಯಾಂಕ್ ಯು. ಇದೆಲ್ಲ ಫಂಕ್ಷನ್ ನೋಡ್ಬಿಟ್ಟು ನಿಮ್ದೆಲ್ಲ ಮಾತು ಕೇಳ್ಬಿಟ್ಟು ಏನೋ ಒಂದು ಮಾಡ್ಬೇಕಂತ ಅನ್ಸಾಕತ್ತೆ ಸರ್, ಏನೋ ಒಂದು ಮಾಡ್ಬೇಕು ಅನ್ಸಾಕತ್ತೈತಿ. ಬಟ್ ಇಲ್ಲಿ ಹೊರಗೆ ಹೋದ ಮಾತಾಡಿ ಉತ್ಸಾಹ ಆಗ್ತದೆ. ಅದಕ್ಕೆ ಏನು ಮಾಡ್ಬೇಕು, ಮತ್ತೆ ರಿಪೀಟ್ ಹಾಕತ್ತಾರೆ. ಸ್ನೇಹಿತರೆ, ಇದು ಮೊಬೈಲ್ ಇದ್ದಾಗೆ, ನೀವು ಎಷ್ಟು ಯೂಸ್ ಮಾಡ್ತಿರಲ್ಲ ಅಷ್ಟು ಬ್ಯಾಟ್ರಿ ಡೌನ್ ಆಗ್ತಾನೆ ಹೋಗುತ್ತೆ. ಬ್ಯಾಟ್ರಿ ಡೌನ್ ಆಗಲೇಬೇಕು. ಅದನ್ನ ಮತ್ತೆ ನೀವೇನು ಮಾಡ್ತೀರಾ, ಅದು ನೀವು ಕೆಲಸ ಮಾಡಲೇಬೇಕು. ಬ್ಯಾಟ್ರಿ ಡೌನ್ ಆಗಿಲ್ಲ ಅಂದ್ರೆ ಮೊಬೈಲ್ ಸರಿ ಇಲ್ಲ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ನಿಮ್ದು ಸ್ವಲ್ಪ ಡೌನ್ ಆಗುದೆ ಮತ್ತೆ ರೀಚಾರ್ಜ್ ಮಾಡ್ಕೋಬೇಕು. ಅದಕ್ಕೆ ಸ್ವಿಚ್ ಎಲ್ಲೈತೆ ತುಡುಕಬೇಡ್ರಿ, ಪವರ್ ಬ್ಯಾಂಕ್ ಇಟ್ಕೊಂಡ್ಬಿಡ್ರಿ. ಪವರ್ ಬ್ಯಾಂಕ್ ಇಲ್ಲಿ ಇರ್ಬೇಕು. ಪವರ್ ಬ್ಯಾಂಕ್, ಇದು ಪವರ್ ಬ್ಯಾಂಕ್. ಈ ಪವರ್ ಬ್ಯಾಂಕ್ ಅನ್ನು ಬೇರೆ ಪವರ್ ಕೊಟ್ಕೊಂಡು ನಮಸ್ಕಾರ. ಓದ್ತಾ ಇದ್ದಾರೆ, ಮೆಂಟಲಿ ಗ್ಯಾಪ್ ಆಗಿದೆ, ಫಿಸಿಕಲಿ ಅವ್ರ ಸ್ಟಡಿ ಇದೆ. ಇಲ್ಲ ಡಿಫ್ರೆನ್ಸ್. ನಿಮ್ದು ಮೆಂಟಲಿ ಗ್ಯಾಪ್ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ಮೆಂಟಲ್ ಗ್ಯಾಪ್ ಆದ್ರೆ ಇಲ್ಲಿ ಬರ್ತಿರ್ಲಿಲ್ಲ ನೀವು ವಾಪಸ್. ಸರ್, ಕೆಲವೊಬ್ರು ವರ್ಕ್ ಮಾಡೇ ಬರ್ತಾರೆ, ಕೆಲವೊಬ್ರು ಯಾವ್ದೋ ಗೊತ್ತಿಲ್ಲ ಸರ್. ನಾನು ವರ್ಕ್ ಮಾಡಿ ಬಂದಿರೋ ಬಿಫೋರ್ 3 years ಬ್ಯಾಕ್ ಅಲ್ಲಿ ಡೆಲ್ಲಿಯಲ್ಲಿ ವರ್ಕ್ ಮಾಡಿ ಬಂದಿದ್ದೆ. ಸಡನ್ ಆಗಿ ನನಗೆ ಈ ತರ ಸ್ಫೂರ್ತಿದಾಯಕವಾಗಿ ಅಂದ್ರೆ ಚಿಗುರು ಇನ್ಸ್ಟಿಟ್ಯೂಟ್ ಅಂತಲ್ಲ, ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಕಲಿಯೋಕೆ ಬಂದಿರೋ ಸರ್, PSI ಆಗಿ. ಅದಕ್ಕೋಸ್ಕರ ಕೇಳ್ತಾ ಇಲ್ಲ ಸರ್. ನನ್ನೊಂದು ರಿಕ್ವೆಸ್ಟ್, ಬಾಬು ರೆಡ್ಡಿ ಅವ್ರು ನೋಡಿ, ನಾನು PS ಆಗ್ಬೇಕು, ಬೆಳಬಿಸ್ತಾರೆ ನೋಡಿ ನಾನು KS ಆಗ್ಬೇಕು, ಇನ್ನೊಬ್ರು ನೋಡಿ ನಾನು ಹಂಗ ಆಗ್ಬೇಕು, ಹಿಂಗ ಆಗ್ಬೇಕು. ನಾನು ಹಂಗ ಇದ್ದೆ, ಯಾರನ್ನ ನೋಡಿ ನಾನು ಹಂಗ ಆಗ್ಬೇಕಂತಿದ್ದೆ, ಹಂಗ ಹಾಕಿದ್ದಿಲ್ಲ. ಹಿಂಗ ಹಂಗ ಆಗ್ಬೇಕಂತ ಹಿಂಗೂ ಹಾಕಿದ್ದಿಲ್ಲ, ಹಂಗ ಆಗ್ಬೇಕಂದ್ರೆ ಹಂಗೂ ಹಾಕಿದ್ದಿಲ್ಲ. ಲಾಸ್ಟಿಗೆ ಅಂದೆ, ನಾ ಹಂಗ ಹಿಂಗ ಆಗ್ಬಾರ್ದು, ನಾನು ನನ್ನಂಗ ಆಗ್ಬೇಕು ಅಂತ, ನಾನು ನನ್ನಂಗ ಆಗ್ಬೇಕು ಅಂತ. ಸೊ ನಿಮ್ಮೊಳಗಡೆ ನಿಮ್ಮಂಗ ಆಗ್ಬೇಕು ಅನ್ನುವಂಥ ಭಾವನೆ ಇರ್ಲಿ. ಕಂಪೇರ್ ಮಾಡಬೇಡಿ. ನೀವು ಕಂಪೇರ್ ಮಾಡಕತ್ತೀರಿ. ಇಲ್ಲ ಸರ್, ನಾ ಕಂಪೇರ್ ಮಾಡಿ ಕೇಳ್ತಾ ಇಲ್ಲ ಸರ್. ಬಟ್ ಯಾವ ತರ ಸ್ಫೂರ್ತಿದಾಯಕವಾಗಿ ಆಗ್ಬೇಕಂತ ಹೇಳಿ ಮುಂದೆ. ಎಸ್, ನನ್ನ ಸ್ನೇಹಿತ ಒಬ್ಬ ಇದೆ, ಆಶಪ್ಪ ಪೂಜಾರಿ ಅಂತ, ನಮ್ಮ ಬ್ಯಾಚ್ನಲ್ಲಿ ತಹಸೀಲ್ದಾರು. 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿದ, 3ನೇ ಕ್ಲಾಸ್ ತನಕ ಶಾಲೆ ಕಲಿತ, ಶಾಲೆ ಬಿಟ್ಟ, ME ಕಾದ. ವಾಸ್ತವ ಹೇಳಾಗ್ತದೆ, ME ಕಾದ. 7 ವರ್ಷ 7ನೇ ತನಕ ಇಲ್ಲ, ಡೈರೆಕ್ಟ್ 7ನೇ ಪಬ್ಲಿಕ್ ಪರೀಕ್ಷೆ ಬರ್ದ. ಆಮೇಲೆ ಎಕ್ಸಾಮ್ ಬರ್ದು ಇವಾಗ KS ತಹಸೀಲ್ದಾರು ನಮ್ಮ ಬ್ಯಾಚ್ನಲ್ಲಿ ಆಗಿದ್ದಾರೆ. ME ಕಾದಂಥ ಹುಡುಗ ಗ್ಯಾಪ್ ವರ್ಷ 4 ಎಜುಕೇಷನ್ನ ಗ್ಯಾಪ್, ಡೈರೆಕ್ಟ್ ಸ್ಟೂಡೆಂಟ್. ಇನ್ನು ಎಷ್ಟೋ ಜನ ಲೇಡೀಸು ಹೋಗಿದ್ದಾರೆ, ಮದುವೆ ಆಗಿದೆ, ಮಕ್ಕಳಾಗಿದ್ದಾವೆ, ಗಂಡ ವರದಕ್ಷಿಣೆ ಸಂಬಂಧ ಹೊಡೆದಿದ್ದಾನೆ, ಸ್ಟಡಿ ಬೇಡ ಎಲ್ಲ ಬಿಟ್ಟು 4-5 ವರ್ಷ ಆಗಿತ್ತು, ಗಂಡ ಬಿಟ್ಟು ಹೊಡೆದು ವರದಕ್ಷಿಣೆ ಸಂಬಂಧ ಡಿವೋರ್ಸ್ ಕೊಟ್ಟು ವಾಪಸ್ ಕಳಿಸಿದಾಗ ರೊಚ್ಚಿಗೆದ್ದು ಓದಿ IAS ಆಫೀಸರ್ ಅಂತ 5 ಜನನು ನೋಡಿದ್ದೀನಿ. ಅಂದ್ರೆ ಕಾನ್ಸ್ಟಂಟಿನೋಪಲ್ ಪತನ ಕೇಳಿದಿರಲ್ಲ, ಕಾನ್ಸ್ಟಂಟಿನೋಪಲ್ ಪತನ ಆಗಿದ್ದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೋದು. ಇಲ್ಲ ನಾವು ಇನ್ನೂ ಏನು ಹಾಕಿದ್ದೆ, ಭೂಮಾರ್ಗದಲ್ಲಿ ಇರ್ತಿದ್ವಿ. ಕಾನ್ಸ್ಟಂಟಿನೋಪಲ್ ಪತನ ಆಗಿದ್ದು ಎದಕ್ಕಂದ್ರೆ ಜಲಮಾರ್ಗ ಸಂಶೋಧನೆಗೆ. ನಿಮ್ಮದು ಏನೋ ಒಂದು ಪತನ ಆಗಿದ್ದು ಗೊತ್ತಿಲ್ಲ, ಯಾವುದೋ ಒಂದು ಸಂಶೋಧನೆಗೆ. ಥ್ಯಾಂಕ್ ಯು. ನಾನು ಬರೆಯುವಂಥ ರೀತಿ, ಯೋಚನೆ ಮಾಡುವಂಥ ರೀತಿ. ಈಗ ಕ್ಯಾಶ್ಲೆಸ್ ಎಕಾನಮಿ, ನಗದು ರಹಿತ ಆರ್ಥಿಕತೆ ಅಂತ ಕರಿತೀವಿ ನಾವು. ಇವಾಗೆಲ್ಲ ನಾವು ಫೋನ್ ಪೇದಿಂದ ಪೇಮೆಂಟ್ ಮಾಡ್ತೀವಿ, ಎಲ್ಲ ಕ್ಯಾಶ್ಲೆಸ್, ಕ್ಯಾಶ್ ಇಲ್ಲ. ಸೊ ಕ್ಯಾಶ್ಲೆಸ್ ಎಕಾನಮಿ
ಇವಾಗ ಬಂದಿದೆ ಅಂತ ನಾವು ಅನ್ಕೊಂಡಿವಿ. ಎಷ್ಟೋ ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ಜಾಜಮಾನ್ಯ ಪದ್ಧತಿ ಅಂತಿತ್ತು, ವಸ್ತು ವಿನಿಮಯ ಪದ್ಧತಿ ಅಂತಿತ್ತು. ವಸ್ತು ವಿನಿಮಯ ನೀವು ನೆನಪಿದೆ ಗೊತ್ತಿಲ್ಲ. ನಾನು ಹಳ್ಳಿ ಒಳಗೆ ಭಾಳ ಬಡ ರೈತರ ಮಗ. ನಮ್ಮವ್ವ ಮೊಸರು ತರಕ್ಕೆ ಹೋದಾಗ ನಮ್ಮ ಮನೆ ಮೊಸರು ಕೊಡಕ್ಕೆ ಬಂದವ್ರು 5 ರೂಪಾಯಿ ಕೊಟ್ಟಿಲ್ಲ, 2 ರೂಪಾಯಿ ಕೊಟ್ಟಿಲ್ಲ. ಒಂದು ಸರಿ ಮೊಸರು ಕೊಟ್ಟರೆ ಒಂದು ಸರಿ ಜೋಳ ಕೊಡ್ತಿದ್ದೆ ನಾವು. ನಮ್ಮ ಹಳ್ಳಿ ಒಳಗೆ ಕಟ್ಟಿಂಗ್ ಮಾಡೋ ನಾವ್ದಿಗೆ ಹಣಪದ ಎಂದೂ ರೊಕ್ಕ ತಗೊಂಡಿಲ್ಲ. ಚಪ್ಪಲಿ ಒಲೆ ಚರ್ಮಗಾರ ಎಂದೂ ರೊಕ್ಕ ತಗೊಂಡಿಲ್ಲ. ಬಟ್ಟಿ ಒಲೆ ರೊಕ್ಕ ತಗೊಂಡಿಲ್ಲ. ದಂಡಿ ಬಟ್ ಹೂಗಾರ ಹೂ ಹಾಕಿದ ಎಂದೂ ರೊಕ್ಕ ತಗೊಂಡಿಲ್ಲ. ಅವ್ರು ಫ್ರೀಯಾಗಿ ಮಾಡಿಕೊಡ್ತಿದ್ರು. ನಾವು ಪ್ರತ್ಯುತ್ತರವಾಗಿ ಒಂದು ವರ್ಷಕ್ಕೆ ನಮ್ಮ ಜಮೀನಲ್ಲಿ ಬೆಳೆದಂಥ ಬೆಳೆಗಳನ್ನ ಕಣ ರೂಪದಲ್ಲಿ ಕೊಡ್ತಾ ಇದ್ದೀವಿ ಎಲ್ಲ ಆಯ್ಗಾರರಿಗೆ. ದಿಸ್ ಈಸ್ ದ ಕ್ಯಾಶ್ಲೆಸ್ ಎಕಾನಮಿ, ವಸ್ತು ವಿನಿಮಯ ಪದ್ಧತಿ. ಇದನ್ನ ರಿಯಲೈಸ್ ಮಾಡಿಸ್ಬೇಕು. ನೀವು ಬರೆಯುವಂಥ ಆನ್ಸರ್ ಬ್ರೈನ್ ಟಚ್ ಆಗತ್ತಾವ, ನೆನ್ಪಿಟ್ಕೊಳ್ಳಿ. ವ್ಯಾಲ್ಯೂವೇಟರ್ ಬ್ರೈನ್ ಟಚ್ ಮಾಡಬೇಡ್ರಿ, ವ್ಯಾಲ್ಯೂವೇಟರ್ ಹಾರ್ಟ್ ಟಚ್ ಮಾಡಿದ್ರಿ ಅಂದ್ರೆ ನೀವು ಸಕ್ಸಸ್ ಅನ್ನ ಟಚ್ ಮಾಡ್ತೀರಿ. ಹಾರ್ಟ್ ಟಚ್ ಆಗಬೇಕು, ಆನ್ಸರ್ ರಿಯಲೈಸ್ ಆಗಬೇಕು. ಥ್ಯಾಂಕ್ ಯು. ಚಾಟಿಂಗ್ ಮಾಡಿದ್ದೆ, ಒಂದು 100 ಮೆಸೇಜ್ ಆಗಿತ್ತು. ಗೊತ್ತಿಲ್ಲಪ್ಪ ನಂಗೆ ಬರ್ತಾಕ ಮಾಡಿಬಿಟ್ಟೆ. 100 ಮೆಸೇಜ್ ಅದು. ಅದ್ರೊಳಗೆ ಒಂದು 4-5 ಮೆಸೇಜ್ PSI ಕಾಲ್ಫರ್ ಮಾಡಿದ ಮೆಸೇಜ್ ಮಾಡಿದ್ಲು ಅವಳು. ಒಂದೆರಡು ನೋಟ್ಸ್ ಕಳಿಸಿದ್ದು. ಉಳಿದಿದ್ದು 96 ಮೆಸೇಜ್ ಯಾರು ನೋಡ್ಬಾರ್ದು, ನನ್ ಬಿಟ್ಟು ಯಾರು ನೋಡ್ಬಾರ್ದು. 4 ಮೆಸೇಜ್ ಜಗತ್ತ ನೋಡ್ಬೋದು, ಆ 96 ಮೆಸೇಜ್ ಮತ್ತೆ ಯಾರು ನೋಡ್ಬಾರ್ದು. ಅವಾಗ ನಾ ಏನು ಮಾಡ್ತೀನಿ ಅಂದ್ರೆ 1 2 3 4 ಅಷ್ಟು ಡಿಲೀಟ್ ಮಾಡ್ಬೇಕಲ್ಲ. ಈಗ ಅಷ್ಟು ಸಿಲೆಕ್ಟ್ ಮಾಡಿ ಯಾವ್ದು ಬೇಕು ಉಳಿಸ್ಕೋಬೇಕಲ್ಲ, ಅದು ಬಿಟ್ಟು ಉಳಿದಿದ್ದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು 4 ಸೆಲೆಕ್ಟ್ ಮಾಡಿಲ್ಲ, ಉಳಿದಿದ್ದು ಸೆಲೆಕ್ಟ್ ಮಾಡಿದ್ರೆ ಡಿಲೀಟ್ ಮಾಡ್ತೀನಿ ಅಂದ್ರೆ ಹಾರ್ಡ್ ವರ್ಕ್ ಇದು. ದಿಸ್ ಈಸ್ ಹಾರ್ಡ್ ವರ್ಕ್. ವಾಟ್ ಈಸ್ ಸ್ಮಾರ್ಟ್ ವರ್ಕ್ ಅಂದ್ರೆ ಸೆಲೆಕ್ಟ್ ಆಲ್. ಅಷ್ಟು ಸೆಲೆಕ್ಟ್ ಆಗ್ಯಾವ. ನನಗೆ ಯಾವ ಬೇಕಲ್ಲ ಅವ್ರು 4 ಅನ್ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿದ್ರೆ ದಿಸ್ ಈಸ್ ಸ್ಮಾರ್ಟ್ ವರ್ಕ್. ಥ್ಯಾಂಕ್ ಯು. ಡ್ಯೂಟಿಯಲ್ಲಿ ಇದ್ದಾರೆ, ಸೊ ಅವ್ರು ಕೆಲಸಬೇಕಾದ್ರಿಂದ ಸದ್ಯಕ್ಕೆ ಸ್ವಲ್ಪ ಸನ್ಮಾನ ಕಾರ್ಯಕ್ರಮ ಮಾಡಿ